Dear students, today we will start the second unit, cut sets and cut vectors. Today we will see the concept of cut sets and its properties. Let's see the definition of cut set. In a connected graph G, a cut set is a set of edges whose removal from G leaves G disconnected, provided removal of no proper subset of these edges disconnects G. ಅಂದರೆ ಎಷ್ಟು ಎಡ್ಜಸ್ಸನ್ನು ಈ ಗ್ರಾಫಿಂದ ಇದೊಂದು ಜಿ ಗ್ರಾಫ್ ಆದರೆ ಇದರಿಂದ ಎಷ್ಟು ಎಡ್ಜಸ್ಸನ್ನು ಮಾಡ್ತೇವೆ ರಿಮೂವ್ ಮಾಡಿದಾಗ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆದರೆ ಆ ಎಡ್ಜಸ್ ಇದು ಸೆಟ್ ಇರ್ತದಲ್ವ, ಯಾವುದೆಲ್ಲ ಎಡ್ಜಸ್ ರಿಮೂವ್ ಮಾಡಿದ್ದೇವೆ ಆ ಎಡ್ಜಸ್ ಇದು ಸೆಟ್ಟನ್ನು ಕಟ್ ಸೆಟ್ ಅಂತ ಹೇಳ್ತೇವೆ. ಪ್ರೊವೈಡೆಡ್ ರಿಮೂವಲ್ ಆಫ್ ನೋ ಪ್ರಾಪರ್ ಸಬ್ಸೆಟ್ ಆಫ್ ದೀಸ್ ಎಡ್ಜಸ್ ಡಿಸ್ಕನೆಕ್ಟ್ ಜಿ. ಅಂದರೆ ಈಗ ಒಂದು ಎ ಬಿ ಸಿ ಡಿ 4 ಎಡ್ಜ್ ಉಂಟು. ಈ 4 ಎಡ್ಜನ್ನು ರಿಮೂವ್ ಮಾಡಿದಾಗ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಆದರೆ ಇದರಲ್ಲಿರುವ ಸಬ್ಸೆಟ್ ಯಾವುದೆಲ್ಲ? ಸಿಂಗಲ್ಟನ್ ಎ, ಸಿಂಗಲ್ಟನ್ ಬಿ, ಸಿಂಗಲ್ಟನ್ ಸಿ, ಸಿಂಗಲ್ಟನ್ ಡಿ ಮತ್ತು ಸಿಂಗಲ್ಟನ್ ಎ ಬಿ, ಹಾಗೆ ಡಿಫ್ರೆಂಟ್ ಸಬ್ಸೆಟ್ ಉಂಟಲ್ವಾ. ಈ ಸಬ್ಸೆಟ್ ಎ ಬಿ ರಿಮೂವ್ ಮಾಡಿದಾಗ ಕೂಡ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆದರೆ ಇದನ್ನು ಕಟ್ ಸೆಟ್ ಹೇಳುವುದಿಲ್ಲ, ಇದು ಕಟ್ ಸೆಟ್ ಆಗ್ತದೆ. ಅಂದರೆ ಒಂದು ಕಟ್ ಸೆಟ್ಗೆ ಯಾವುದೇ ಪ್ರಾಪರ್ ಸಬ್ಸೆಟ್ ಇರಬಾರ್ದು, ಆ ಸಬ್ಸೆಟ್ ರಿಮೂವ್ ಮಾಡಿದರೂ ಕೂಡ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗುವಂಥ ಇದುವೇ ಸೆಟ್ ಆಗಿರಬೇಕು. ಎ ಬಿ ಸಿ ಡಿ ದೊಡ್ಡ ಸೆಟ್, ಇದನ್ನು ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಇದರ ಸಬ್ಸೆಟ್ ಯಾವುದು ರಿಮೂವ್ ಮಾಡಿದರೂ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗಬಾರ್ದು, ಅಂದರೆ ಇದರ ಸಬ್ಸೆಟ್ ಯಾವುದು ಕಟ್ ಸೆಟ್ ಆಗಬಾರ್ದು, ಇದುವೇ ಕಟ್ ಸೆಟ್. ಪ್ರಾಪರ್ ಸಬ್ಸೆಟ್ ಯಾವುದು ಕೂಡ ಕಟ್ ಸೆಟ್ ಆಗಿರಬಾರ್ದು, ಒಂದು ಕಟ್ ಸೆಟ್ ಇದ್ದು. See this example in this graph. ಯಾವುದೆಲ್ಲ ಕಟ್ ಸೆಟ್ ಉಂಟು? ಕಟ್ ಸೆಟ್ ಅಂದರೆ ನಾನು ಆ ಎಡ್ಜಸ್ಸನ್ನು ಯಾವೆಲ್ಲ ಎಡ್ಜಸ್ ರಿಮೂವ್ ಮಾಡಿದಾಗ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ. ಇಲ್ಲಿ ನೋಡಿ, ಇದೊಂದು ಗ್ರಾಫ್, ಇಲ್ಲಿಂದ ಕೀ ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಯಾವುದು ಗ್ರಾಫ್ ಬಂತು? ಇದೊಂದು ಗ್ರಾಫ್ ಮತ್ತು ನಲ್ ಗ್ರಾಫ್ ಅಲ್ವಾ, ಸಿಂಗಲ್ ವರ್ಟಿಸಸ್ ಇರುವಂಥ ಒಂದು ಗ್ರಾಫ್. ಡಿಸ್ಕನೆಕ್ಟ್ ಆಯ್ತಲ್ವಾ, 2 ಕಾಂಪೊನೆಂಟ್ ಬಂತು. 2 ಕಾಂಪೊನೆಂಟ್ ಬಂದರೆ ಡಿಸ್ಕನೆಕ್ಟ್. ಯಾವುದರಿಂದ ಡಿಸ್ಕನೆಕ್ಟ್ ಆಯಿತು ನನ್ನ ಗ್ರಾಫ್? ನಾನು ಕೆ-ಯನ್ನು ರಿಮೂವ್ ಮಾಡಿದಾಗ ಒಂದೇ ಎಡ್ಜು ಆ ಸೆಟ್ ಕಂಟೈನಿಂಗ್ ದ ಎಡ್ಜ್ ಕೆ ಇಸ್ ಅ ಕಟ್ ಸೆಟ್. ಬೇರೆ ಯಾವುದೆಲ್ಲ ಕಟ್ ಸೆಟ್ ಇದೆ ಈಗ ನೋಡಿ. ಎ ಸಿ ಹೆಚ್ ಇಷ್ಟು ರಿಮೂವ್ ಮಾಡಿದೆ, ಎಡ್ಜ್ ಎ, ಎಡ್ಜ್ ಸಿ ಮತ್ತು ಎಡ್ಜ್ ಹೆಚ್ ಇಷ್ಟು ರಿಮೂವ್ ಮಾಡಿದೆ. ಏನು ಉಳಿತು? ಇದೊಂದು ಕಾಂಪೊನೆಂಟ್, ಇದೊಂದು ಕಾಂಪೊನೆಂಟ್ ಅಲ್ವಾ, 2 ಕಾಂಪೊನೆಂಟ್. ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಆ ಡಿಸ್ಕನೆಕ್ಟ್ ಮಾಡಿದ ಎಡ್ಜಸ್ ಯಾವುದು? ಎ ಕೊಮ ಸಿ ಕೊಮ ಹೆಚ್. ಆ ಎಡ್ಜಸ್ ಇರುವ ಸೆಟ್ಟನ್ನು ಕಟ್ ಸೆಟ್ ಅಂತ ಹೇಳ್ತೇವೆ. ಹಾಗೆಯೇ ಎ ಸಿ ಡಿ ಎಫ್ ಯಾವುದು? ಎ ಸಿ ಡಿ ಎಫ್ ಇದು ನೋಡಿ, ಇಷ್ಟು ತೆಗೆದಾಗ ಇದೊಂದು ಕಾಂಪೊನೆಂಟ್, ಇದೊಂದು ಕಾಂಪೊನೆಂಟ್. ಹಾಗಾಗಿ ಎ ಸಿ ಡಿ ಎಫ್ ಒಂದು ಕಟ್ ಸೆಟ್ ಆಗಿದೆ. ಇದರ ಯಾವುದಾದ್ರೂ ಸಬ್ಸೆಟ್ ರಿಮೂವ್ ಡಿಸ್ಕನೆಕ್ಟ್ ಮಾಡ್ತದಾ? ನೋಡಿ, ಎ ಸಿ ಡಿ ಎಫ್ ಅಲ್ಲಿ ಈಗ ನಾನು ಎ ಖಾಲಿ ಎ ರಿಮೂವ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಯಿತಾ? ಇಲ್ಲ. ಸಿ ರಿಮೂವ್ ಮಾಡಿದರೆ ಆಯಿತಾ? ಇಲ್ಲ. ಹೆಚ್ ಡಿ ಮಾಡಿದರೆ ಆಗ್ತದಾ? ಇಲ್ಲ. ಎಫ್ ಮಾಡಿದರೂ ರಿಮೂವ್ ಆಗಲ್ಲ. ಎ ಮತ್ತು ಸಿ ರಿಮೂವ್ ಮಾಡಿದರೆ ಡಿಸ್ಕನೆಕ್ಟ್ ಆಗ್ತದಾ? ಇಲ್ಲ. ಕನೆಕ್ಟೆಡ್ ಗ್ರಾಫೇ ಇರ್ತದೆ. ಎ ಸಿ ಡಿ ಮಾಡಿದರೆ ಡಿಸ್ಕನೆಕ್ಟ್ ಆಗ್ತದಾ? ಇಲ್ಲ. ಎಫ್ ಮತ್ತು ಡಿ ಮಾಡಿದರೆ ಆಗ್ತದಾ? ಇಲ್ಲ. ನಾನು ಪೂರ್ತಿ 4 ಕೂಡ ರಿಮೂವ್ ಮಾಡಿದರೆ ಮಾತ್ರ ಡಿಸ್ಕನೆಕ್ಟ್ ಆಗೋದು. ಹಾಗಾಗಿ ಇದು ಒಂದು ಕಟ್ ಸೆಟ್. ಹಾಗೆ ಬೇರೆ ತುಂಬ ಇದೆ ಕಟ್ ಸೆಟ್ಸ್, ಇಲ್ಲಿ ನೀವು ನೋಡ್ಬೋದು. ಚೆಕ್ ಮಾಡಿ ಬೇರೆ ಬೇರೆ ಯಾವುದೆಲ್ಲ ಕಟ್ ಸೆಟ್ ಇದೆ ಅಂತ. ಹಿಯರ್ ಎ ಸಿ ಹೆಚ್ ಡಿ ಈಸ್ ನಾಟ್ ಅ ಕಟ್ ಸೆಟ್. ಎ ಸಿ ಹೆಚ್ ಡಿ ಇದು ಇಷ್ಟು ರಿಮೂವ್ ಮಾಡಿದರೆ ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯ್ತಲ್ವಾ. ಎ ಸಿ ಹೆಚ್ ಡಿ ಏನಾಗ್ತದೆ? ನಾನು ಎ ಸಿ ಹೆಚ್ ಡಿ ತೆಗೆದ್ರೆ ನನ್ನ ಗ್ರಾಫ್ ಹೇಗೆ ಬರ್ತದೆ? ಹೀಗೆ ಬರ್ತದೆ. ಅಲ್ವಾ? ಇಷ್ಟು ಬರ್ತದೆ. ಇದು ಡಿಸ್ಕನೆಕ್ಟ್ ಮಾಡಿದ್ದಲ್ವಾ. ಆದರೆ ಅದು ಯಾಕೆ ಆಗಲ್ಲ? ಅದರ ಸಬ್ಸೆಟ್ ಎ ಸಿ ಹೆಚ್. ನೋಡಿ, ಎ ಸಿ ಹೆಚ್ ಅನ್ನು ರಿಮೂವ್ ಮಾಡಿದರೂ ಕೂಡ, ಎ ಸಿ ಹೆಚ್ ಡಿಯಲ್ಲಿ ಎ ಸಿ ಹೆಚ್ ಅನ್ನು ರಿಮೂವ್ ಮಾಡಿದರೂ ಕೂಡ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದಲ್ವಾ. ಸೊ ಇದಕ್ಕೆ ಪ್ರಾಪರ್ ಸಬ್ಸೆಟ್ಸ್ ಇರಬಾರ್ದು, ಕಟ್ ಸೆಟ್ ಆಗುವಂಥ ಪ್ರಾಪರ್ ಸಬ್ಸೆಟ್ ಇರಬಾರ್ದು. ಇದಕ್ಕೆ ಪ್ರಾಪರ್ ಸಬ್ಸೆಟ್ ನೋಡಿ. ಪ್ರಾಪರ್ ಅಂದರೆ ಏನು?
ಸ್ಟ್ರಿಕ್ಟ್ಲಿ ಕಂಟೈನ್ ಆಗಿರುವಂತಹ ACH ಇದರ ಸಬ್ಸೆಟ್ ಆಗಿದೆ, ಅದು ಕೂಡ ಒಂದು ಕಟ್ ಸೆಟ್ ಆಗಿದೆ. ಹಾಗಾಗಿ ಅದರ ಸೂಪರ್ ಸೆಟ್ ಸೂಪರ್ ಸೆಟ್ ಕಟ್ ಸೆಟ್ ಆಗೋದಿಲ್ಲ. ಕಟ್ ಸೆಟ್ is also referred as minimal cut set, proper cut set, simple cut set, co-cycle. This is next theorem. ಎರಡು ಥಿಯರಮ್ ಇದೆ, ಅದಕ್ಕೆ ಪ್ರೂಫ್ ಇಲ್ಲ, ಬಟ್ ನೆನಪಿಟ್ಕೊಳ್ಬೇಕು. ಥಿಯರಮ್ ಸ್ಟೇಟ್ಮೆಂಟ್: ಎವ್ರಿ ಕಟ್ ಸೆಟ್ ಇನ್ ಅ ಕನೆಕ್ಟೆಡ್ ಗ್ರಾಫ್ G must contain at least one branch of every spanning tree of G. ಇಲ್ಲಿ ಒಂದು ಸ್ಪ್ಯಾನಿಂಗ್ ಟ್ರೀ ಇದೆ. ಸ್ಪ್ಯಾನಿಂಗ್ ಟ್ರೀ ಅಂದ್ರೆ ಏನು? In a connected graph G, the tree containing all the vertices. ಟ್ರೀಯಲ್ಲಿ ಜಿನ ಎಲ್ಲ ವರ್ಟಿಸಸ್ ಇದ್ರೆ ಅದನ್ನು ಸ್ಪ್ಯಾನಿಂಗ್ ಟ್ರೀ ಅಂತ ಹೇಳ್ತೇವೆ. ಈಗ ಇದೊಂದು ಸ್ಪ್ಯಾನಿಂಗ್ ಟ್ರೀ ಅಲ್ವಾ, ಇಲ್ಲಿ ಎಲ್ಲ ವರ್ಟಿಸಸ್ ಕೂಡ ಬಂತು, ಇದೊಂದು ಸ್ಪ್ಯಾನಿಂಗ್ ಟ್ರೀ. ಇಲ್ಲಿ ನೋಡಿ, ಎವ್ರಿ ಕಟ್ ಸೆಟ್ ಇನ್ ಅ ಕನೆಕ್ಟೆಡ್ ಗ್ರಾಫ್ G ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ ಒನ್ ಬ್ರಾಂಚ್ ಆಫ್ ಎವ್ರಿ ಸ್ಪ್ಯಾನಿಂಗ್ ಟ್ರೀ ಆಫ್ G. ಎಲ್ಲ ಕಟ್ ಸೆಟ್ ಅಲ್ಲಿ ಸ್ಪ್ಯಾನಿಂಗ್ ಟ್ರೀ ಇದ್ದು ಒಂದಾದ್ರೂ ಬ್ರಾಂಚ್ ಇರ್ತದೆ. ಬ್ರಾಂಚ್ ಅಂದ್ರೆ ಏನು? ಸ್ಪ್ಯಾನಿಂಗ್ ಟ್ರೀಯಲ್ಲಿರುವ ಎಡ್ಜಸ್. ಕಾರ್ಡ್ಸ್ ಅಂದ್ರೆ ಏನು? ಸ್ಪ್ಯಾನಿಂಗ್ ಟ್ರೀಯಲ್ಲಿರುವ ಎಡ್ಜಸ್ ಅನ್ನು ಬಿಟ್ಟು ಬಾಕಿ ಉಳಿದದೆಲ್ಲ ಎಡ್ಜಸ್ ಅನ್ನು ಕಾರ್ಡ್ ಅಂತ ಹೇಳ್ತೇವೆ. ಸ್ಪ್ಯಾನಿಂಗ್ ಟ್ರೀಯಲ್ಲಿರುವ ಎಡ್ಜಸ್ ಅನ್ನು ಬ್ರಾಂಚ್ ಅಂತ ಹೇಳ್ತೇವೆ. ಹಾಗೆ ಈ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಕಟ್ ಸೆಟ್ ಅಲ್ಲಿ ಸ್ಪ್ಯಾನಿಂಗ್ ಟ್ರೀಯ ಅಟ್ಲೀಸ್ಟ್ ಒಂದಾದ್ರೂ ಎಡ್ಜಸ್ ಇರ್ತದೆ. ಇಲ್ಲಿ ನೋಡಿ, ಕೆ ಒಂದು ಸ್ಪ್ಯಾನಿಂಗ್ ಟ್ರೀನ ಬ್ರಾಂಚ್ ಅಲ್ವಾ? ಹೌದು. ACH ಅಲ್ಲಿ ಸ್ಪ್ಯಾನಿಂಗ್ ಟ್ರೀನ ಬ್ರಾಂಚ್ ಯಾವುದುಂಟು? H ಉಂಟು. ACDF ಅಲ್ಲಿ D ಉಂಟಲ್ವಾ? D ಉಂಟು. HDF ಅಲ್ಲಿ H ಉಂಟು. ACEF ಅಲ್ಲಿ ACEF ಅಲ್ಲಿ ಇಲ್ಲಲ್ಲ. ACEF ಅಲ್ಲಿ ಯಾವುದು ಕೂಡ ಇಲ್ಲ. ಹಾಗಾದ್ರೆ ಅದು ಕಟ್ ಸೆಟ್ ಅಲ್ವಾ ಅಂತ ನೋಡುವ, ಒಮ್ಮೆ ಚೆಕ್ ಮಾಡುವ. ACEF A ರಿಮೂವ್ ಮಾಡಿದೆ, C ರಿಮೂವ್ ಮಾಡಿದೆ, E ರಿಮೂವ್ ಮಾಡಿದೆ, F ರಿಮೂವ್ ಮಾಡಿದ್ರೆ ಇಲ್ಲ, ಇದು ರಾಂಗ್. ಇದು ಬರಿಬೇಡಿ. ACEF ಒಂದು ಕಟ್ ಸೆಟ್ ಅಲ್ಲ. ಇದು ಡಿಸ್ಕನೆಕ್ಟ್ ಮಾಡ್ತಿಲ್ಲ, ಯಾಕಂದ್ರೆ ನಮ್ಮ ಗ್ರಾಫ್ ಹೀಗೆ ಸಿಗ್ತದೆ, ಹೀಗೆ ಕನೆಕ್ಟ್ ಆಗಿ ಉಂಟು. ಸೊ ದಿಸ್ ಇಸ್ ನಾಟ್ ಅ ಕಟ್ ಸೆಟ್. ಅರ್ಥ ಆಯ್ತಲ್ವಾ? ಸೊ ಪ್ರತಿಯೊಂದು ಕಟ್ ಸೆಟ್ ಅಲ್ಲಿ ನಮ್ಮ ಸ್ಪ್ಯಾನಿಂಗ್ ಟ್ರೀನ ಒಂದಾದ್ರೂ ಬ್ರಾಂಚಸ್ ಇರಬೇಕು. ನೆಕ್ಸ್ಟ್ ಥಿಯರಮ್: ಇನ್ ಅ ಕನೆಕ್ಟೆಡ್ ಗ್ರಾಫ್ G, ಎನಿ ಮಿನಿಮಲ್ ಸೆಟ್ of edges containing at least one branch of every spanning tree of G is a cut set. Connected graph ಅಲ್ಲಿ minimum set of edges containing at least one branch of every spanning tree. ಅಂದರೆ ಸ್ಪ್ಯಾನಿಂಗ್ ಟ್ರೀನ ಒಂದು ಎಡ್ಜ್, ಅಟ್ಲೀಸ್ಟ್ ಒಂದು ಎಡ್ಜ್, ಮತ್ತು ಬಾಕಿದ್ದು ಬೇರೆ ಎಡ್ಜಸ್ ಹಿಡ್ಕೊಂಡಿರೋ ಒಂದು ಸೆಟ್ ಯಾವಾಗಲೂ ಕಟ್ ಸೆಟ್ ಆಗಿರ್ತದೆ. ಮಿನಿಮಲ್ ಸೆಟ್ ಸಣ್ಣ ಸೆಟ್. Every circuit has an even number of edges in common with any cut set. Every circuit has an even number of edges in common with any cut set. ಈಗ ಒಂದು ಗ್ರಾಫಲ್ಲಿ ಯಾವುದಾದ್ರೂ ಒಂದು ಸರ್ಕ್ಯೂಟ್ ಇದ್ದರೆ ಆ ಸರ್ಕ್ಯೂಟ್ ಮತ್ತು ಕಟ್ ಸೆಟ್ನಲ್ಲಿ ಇರುವ ಎಡ್ಜಸ್, ಸರ್ಕ್ಯೂಟ್ನ ಎಡ್ಜಸ್ ಮತ್ತು ಕಟ್ ಸೆಟ್ನಲ್ಲಿರುವ ಎಡ್ಜಸ್ಸಲ್ಲಿ ಎರಡರಲ್ಲೂ ಕಾಮನ್ ಇರುವಂಥ ಎಡ್ಜಸ್ದು ನಂಬರ್ ಇವನ್ ನಂಬರ್ ಆಗಿರ್ತದೆ. ಅಥವಾ 2 ಎಡ್ಜಸ್ ಕಾಮನ್ ಇರ್ಬೋದು, ಅಥವಾ 4 ಎಡ್ಜಸ್, 6 ಎಡ್ಜಸ್, ಅಥವಾ ಯಾವುದೇ ಎಡ್ಜಸ್ ಕಾಮನ್ ಇರಲಿಕ್ಕಿಲ್ಲ, ಯಾಕಂದರೆ 0 ಎಡ್ಜಸ್, 0 ಅಂದರೆ ಇವನ್ ನಂಬರ್ ಅಲ್ವಾ. ಯಾವುದೇ ಎಡ್ಜಸ್ ಕಾಮನ್ ಇರಲಿಕ್ಕಿಲ್ಲ, ಒಂದು 8 ಎಡ್ಜಸ್ ಕಾಮನ್ ಇರ್ಬೋದು. ಆದರೆ ಆಡ್ ನಂಬರ್ ಆಫ್ ಎಡ್ಜ್ ಕಾಮನ್ ಇರೋದಿಲ್ಲ. ಯಾವುದರಲ್ಲಿ? ಗ್ರಾಫ್ನಲ್ಲಿರುವ ಸರ್ಕ್ಯೂಟ್ ಮತ್ತು ಕಟ್ ಸೆಟ್ಟಲ್ಲಿ. ಸರ್ಕ್ಯೂಟ್ನಲ್ಲಿರುವ ಎಡ್ಜಸ್ ಮತ್ತು ಕಟ್ ಸೆಟ್ನಲ್ಲಿರುವ ಎಡ್ಜಸ್, ಅದರಲ್ಲಿ ಕಾಮನ್ ಇರುವಂಥ ಎಡ್ಜಸ್ ಇವನ್ ನಂಬರಲ್ಲಿ ಇರ್ತದೆ. ನಾವು ಅದನ್ನು ಪ್ರೂವ್ ಮಾಡಬೇಕು. ಲೆಟ್ G be a connected graph. S be the cut set of G. G ಒಂದು ಗ್ರಾಫ್, S ಒಂದು ಕಟ್ ಸೆಟ್. ಅಂದರೆ
set of edges. After removing, G becomes disconnected. ಆ ಸೆಟ್ಗೆ ಎಸ್ ಅಂತ ನೇಮ್ ಕೊಡ್ತೇನೆ. Let the removal of at S partition the vertices of G into two disjoint subsets of V1 and V2. S ಏನು ಮಾಡ್ತದೆ, S ರಿಮೂವ್ ಮಾಡಿದ ತಕ್ಷಣ ಗ್ರಾಫ್ G ಡಿಸ್ಕನೆಕ್ಟ್ ಆಗ್ತದೆ ಅಲ್ವಾ, ಎರಡು ಕಾಂಪೊನೆಂಟ್ ಆಗ್ತದೆ. ಆ ಒಂದು ಕಾಂಪೊನೆಂಟ್ ಇದು ವರ್ಟಿಸಸ್ ಸೆಟ್ಟನ್ನು V1 ಅಂತ ತೆಗೊಳ್ತೇನೆ, ಇನ್ನೊಂದು ಕಾಂಪೊನೆಂಟ್ ಇದು ವರ್ಟಿಸಸ್ ಸೆಟ್ಟನ್ನು V2 ಅಂತ ತೆಗೊಳ್ತೇನೆ. ಡಿಸ್ಕನೆಕ್ಟೆಡ್ ಅಲ್ವಾ, ಯಾಕೆ ಹೀಗೆ ಒಂದು ಗ್ರಾಫ್ ಇದ್ದರೆ ನಾನಿಲ್ಲಿ ಎಡ್ಜ್ ರಿಮೂವ್ ಮಾಡಿದೆ, ಈ ಎಡ್ಜ್ ರಿಮೂವ್ ಮಾಡಿದೆ ಅಲ್ವಾ, ರಿಮೂವ್ ಮಾಡಿದಾಗ ನನಗೆ ಇದೊಂದು ಕಾಂಪೊನೆಂಟ್ ಇದೊಂದು ಕಾಂಪೊನೆಂಟ್ ಯಾವುದಾದ್ರೂ ವರ್ಟಿಸಸ್ ಕಾಮನ್ ಉಂಟಾ, ಇಲ್ಲ, ಡಿಸ್ಜಾಯಿಂಟ್ ಆಗ್ತದೆ ಅಲ್ವಾ. ಹಾಗಾದರೆ ಡಿಸ್ಜಾಯಿಂಟ್ ಅಂದರೆ ಕಾಮನ್ ಇರದೇ ಇರುವಂಥದ್ದು. ಓಕೆ, ಕನ್ಸಿಡರ್ ಅ ಸರ್ಕ್ಯೂಟ್ ರೋ ಇನ್ ಜಿ. ಈಗ ಒಂದು ಗ್ರಾಫ್ ಹೀಗಿದೆ, ಇದೊಂದು ಸರ್ಕ್ಯೂಟ್. ಇದೊಂದು ಗ್ರಾಫ್ ಅಂತ ಇಟ್ಕೊಳ್ಳುವ ನಾವು. ಕಟ್ ಸೆಟ್ ಯಾವುದು, ಎಸ್ ಅಂದರೆ ಇದು, ಈ ಎರಡು ಎಡ್ಜಸ್ ಅನ್ನು ಕಂಟೈನ್ ಮಾಡಿರುವ ಸೆಟ್. ಇದು ಎಡ್ಜ್ ಮತ್ತೆ ಈ ಎಡ್ಜ್ ಕಂಟೈನ್ ಮಾಡಿರೋ ಸೆಟ್. ಎಸ್ ಅನ್ನು ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡಿದ ತಕ್ಷಣ ಏನಾಯಿತು, ನನಗೆ ಇದೊಂದು ಕಾಂಪೊನೆಂಟ್ ಮತ್ತು ಇದೊಂದು ಕಾಂಪೊನೆಂಟ್ ಆಯ್ತಲ್ವಾ. ಇದೊಂದು ಸರ್ಕ್ಯೂಟ್ ರೋ ಅಂತ ತೆಕ್ಕೊಳ್ಳುವ. ಇದನ್ನು ನಾನು ರೋ ಅಂತ ತೆಕ್ಕೊಂಡಿದ್ದೇನೆ. If all vertices in row are entirely with the vertex set V1 or the number of or V2. ಈಗ ಇಲ್ಲಿ ನಾನು ಏನು ಹೇಳಿದೆ, ಗ್ರಾಫ್ ನಂದು ಹೀಗಿತ್ತಲ್ವ, ನನ್ನ ಗ್ರಾಫ್ ಹೀಗಿತ್ತು, ನನ್ನ ಗ್ರಾಫ್ ಮತ್ತೆ ಇಲ್ಲಿ ಕನೆಕ್ಟ್ ಆಗಿತ್ತು ಸಮಥಿಂಗ್, ಹೀಗೇನೋ ಇತ್ತು, ಹೀಗಿರಲಿ. ಇದೊಂದು ಎಡ್ಜ್, ಇದು ಎಡ್ಜ್ ಸೆಟ್ ಡಿಸ್ಕನೆಕ್ಟ್ ಮಾಡಿತ್ತು, ಇದು ಡಿಸ್ಕನೆಕ್ಟ್ ಮಾಡಿ ಎರಡು ಕಾಂಪೊನೆಂಟ್ ಆಯಿತು. ಈಗ ಇದೆರಡು ಕಾಂಪೊನೆಂಟ್, ನಾನು ಇದನ್ನು ರೋ ಅಂತ ತೆಕ್ಕೊಳ್ತೇನೆ. ಅವ್ರು ಗಾಮ ಹೇಳ್ತಾರೆ, ರೋ ಹೇಳ್ತಾರೆ, ಗಾಮ ಅಂತ ತೆಗೆದುಕೊಳ್ಳುವ. ಈ ಸರ್ಕ್ಯೂಟ್, ಇದು ಸರ್ಕ್ಯೂಟ್ ಅಲ್ವಾ. ಸರ್ಕ್ಯೂಟ್ ಅಂದರೆ ಕ್ಲೋಸ್ಡ್ ವಾಕ್, ಯಾವ ವರ್ಟಿಸಸ್ ಕೂಡ ರಿಟ್ರೇಸ್ ಆಗದೇ ಇರುವಂಥದ್ದು. ಇದೊಂದು ಸರ್ಕ್ಯೂಟ್. ಈಗ ಸರ್ಕ್ಯೂಟ್ ಎಲ್ಲಿ ಉಂಟು, ಇದು ಸೆಟ್ ಆಫ್ ವರ್ಟಿಸಸ್, ಇಲ್ಲಿನ ಸೆಟ್ ಆಫ್ ವರ್ಟಿಸಸ್ ಅನ್ನು V1 ತೆಗೊಳ್ತೇನೆ, ಇಲ್ಲಿದು ಸೆಟ್ ಆಫ್ ವರ್ಟಿಸಸ್ ಅನ್ನು V2 ತೆಗೊಳ್ತೇನೆ. ಇಫ್ ಆಲ್ ದ ವರ್ಟಿಸಸ್ ಆಫ್ ರೋ ಆರ್ ಇನ್ ಎಂಟೈರ್ಲಿ ವಿತ್ ದ ವರ್ಟೆಕ್ಸ್ ಸೆಟ್ V1. ಈಗ ಎಲ್ಲಿ ಉಂಟು, ಇದೊಂದು ಸರ್ಕ್ಯೂಟ್ ಅಲ್ವಾ, ಇಲ್ಲಿ ನೋಡಿ, ಇದೊಂದು ಸರ್ಕ್ಯೂಟ್, ಇದರ ವರ್ಟಿಸಸ್ ಸೆಟ್ ಎಲ್ಲ V1 ಅಲ್ಲಿ ಉಂಟಲ್ವಾ. V1 ಅಲ್ಲಿದ್ರೆ ಏನಾಗ್ತದೆ ನೋಡುವ. ದ ನಂಬರ್ ಆಫ್ ಎಡ್ಜಸ್ ಕಾಮನ್ ಟು ಎಸ್ ಆ್ಯಂಡ್ ರೋ ಆರ್ 0. ಎಸ್ ಯಾವುದು, ಈ ಎಡ್ಜ್ ಮತ್ತೆ ಈ ಎಡ್ಜ್ ಇರುವಂಥ ಸೆಟ್, ಕಾಣುವುದಿಲ್ಲ ಅದು, ಈ ಎಡ್ಜ್ ಮತ್ತೆ ಈ ಎಡ್ಜ್ ಇರುವಂಥ ಸೆಟ್ ಎಸ್. ರೋ ಅಲ್ಲಿ ಯಾವುದೆಲ್ಲ ಎಡ್ಜಸ್ ಇದೆ, ಇದು ರೋ ಅಲ್ಲಿರುವ ಎಡ್ಜಸ್, 4 ಎಡ್ಜ್. ಇದು ರೋ ಅಲ್ಲಿದೆ, ಇದು ಗಾಮದಲ್ಲಿದೆ, ಸರ್ಕ್ಯೂಟ್ ಗಾಮದಲ್ಲಿದೆ. ಈ ಎರಡು ಎಡ್ಜಸ್ ಎಸ್ ಅಲ್ಲಿ ಇದೆ. ಹಾಗಾದರೆ ಕಾಮನ್ ಆಗಿರುವ ಎಡ್ಜಸ್ ಎಷ್ಟು ಉಂಟು, ಯಾವುದು ಕೂಡ ಇಲ್ಲ ಅಲ್ವಾ. ದ ನಂಬರ್ ಆಫ್ ಎಡ್ಜಸ್ ಕಾಮನ್ ಟು ಎಸ್ ಆ್ಯಂಡ್ ಗಾಮಾ ಇಸ್ 0. ಯಾವುದಾದ್ರೂ ಕಾಮನ್ ಉಂಟಾ, ಇಲ್ಲ, 0, ವಿಚ್ ಇಸ್ ಅನ್ ಇವನ್ ನಂಬರ್. ಅಂದರೆ ಸರ್ಕ್ಯೂಟ್ ಮತ್ತು ಕಟ್ ಸೆಟ್ಟಲ್ಲಿ ಕಾಮನ್ ಆಗಿರುವ ಸೆಟ್ ಯಾವಾಗಲೂ ಇವನ್ ನಂಬರಲ್ಲಿ ಇರ್ತದೆ ಅಂತ ನಾವು ತೋರಿಸೋದು. ಈಗ ಒಂದು ವೇಳೆ ಆ ಸರ್ಕ್ಯೂಟ್ನ ಎಲ್ಲ ವರ್ಟಿಸಸ್ ಸೆಟ್ V1 ಅಲ್ಲಿದ್ದರೆ ಆ ಸರ್ಕ್ಯೂಟ್ ಮತ್ತು ಕಟ್ ಸೆಟ್ ಎಸ್ ಅಲ್ಲಿ ಕಾಮನ್ ಆಗಿರುವಂತಹ ಎಡ್ಜಸ್ 0 ಇರ್ತದೆ. ಅದು ಇವನ್ ಅಲ್ವಾ 0. ಸೊ ಇದು ಎಂಟೈರ್ಲಿ V1 ಅಥವಾ V2 ಅಲ್ಲಿದ್ದರೆ ಕಾಮನ್ ಎಡ್ಜಸ್ ಇವನ್ ನಂಬರ್ ಅಂತ ತೋರಿಸಿದ್ವಿ. ಈಗ ಒಂದು ಸರ್ಕ್ಯೂಟ್ ಇದ್ದು ಎಡ್ಜ್ ವರ್ಟಿಸಸ್ ಸೆಟ್ V1 ಅಲ್ಲೂ ಉಂಟು, V2 ಅಲ್ಲೂ ಕೂಡ ಉಂಟು. ಅಂದರೆ ಹೀಗೆ ತೋರಿಸ್ತೇನೆ. If some vertices in gamma are in V1 and some in V2. Suppose the graph is like this. ಹೀಗೆ ಉಂಟು.
ಈಗ ನಾನು ಈ 3 ಎಡ್ಜಸ್ಸನ್ನು ರಿಮೂವ್ ಮಾಡಿದರೆ, ಈ 3 ಎಡ್ಜಸ್ಸನ್ನು ರಿಮೂವ್ ಮಾಡಿದರೆ ಏನಾಗ್ತದೆ? ನನ್ನ ಗ್ರಾಫ್ ಡಿಸ್ಕನೆಕ್ಟ್ ಆಯ್ತಲ್ವಾ? ಈ 3 ಎಡ್ಜಸ್ಸನ್ನು ರಿಮೂವ್ ಮಾಡಿದಾಗ ಯಾವುದು ಬಂತು? ನನಗೆ ಗ್ರಾಫ್ ಹೀಗೆ ಬಂತು. ಇದು ಬರಲ್ಲ. ಮತ್ತೊಂದು ಗ್ರಾಫ್ ಯಾವುದು? ಎಷ್ಟು ಬಂತು? ಈಗ ಇಲ್ಲಿದೊಂದು ವರ್ಟಿಸಸ್ ಸೆಟ್, ಇದೊಂದು ವರ್ಟಿಸಸ್ ಸೆಟ್ ಅಲ್ವಾ? ಇಲ್ಲಿರುವಂಥದ್ದು V1, ಇಲ್ಲಿರುವಂಥದ್ದು V2. ಇಫ್ ಸಮ್ ವರ್ಟಿಸಸ್ ಇನ್ ಗಾಮಾ ಆರ್ ಇನ್ V1 ಆ್ಯಂಡ್ V2. ಇದೊಂದು ಗಾಮಾ, ನನ್ನ ಸರ್ಕ್ಯೂಟ್ ಗಾಮಾ. ಈ ಸರ್ಕ್ಯೂಟ್ ಇದು ವರ್ಟಿಸಸ್ ಯಾವುದು? ಇದು 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 ಇದಲ್ವಾ? ಈಗ ನೋಡಿ, ಈ 3 ವರ್ಟಿಸಸ್ ಇಲ್ಲಿ ಉಂಟು, ಒಂದು ವರ್ಟಿಸಸ್ ಇಲ್ಲಿ ಉಂಟಲ್ವಾ ಗಾಮದ್ದು? ಎರಡರಲ್ಲೂ ಉಂಟು ಅಂತ ಹೇಳಿದ್ದು. ಕೆಲವು ವರ್ಟಿಸಸ್ V1 ಅಲ್ಲಿ ಉಂಟು, ಕೆಲವು ವರ್ಟಿಸಸ್ V2 ಅಲ್ಲಿ ಉಂಟು. ಇದರ ವರ್ಟಿಸಸ್ ಇದು ಸೆಟ್ ಅನ್ನು V1 ಅಂತ ಹೇಳ್ತೀವಿ, ಇದರ ವರ್ಟಿಸಸ್ ಸೆಟ್ V2. ಈಗ ಏನಾಗ್ತದೆ? We traverse the circuit back and forth between the sets V1 and V2. ನಾವು ಸರ್ಕ್ಯೂಟ್ ಅನ್ನು ಟ್ರೇಸ್ ಮಾಡುವ. ಎಲ್ಲಿಂದ? V1ಗೆ ಒಮ್ಮೆ ಹೋಗುದು, V2ಗೆ ಒಮ್ಮೆ ಹೋಗುವ. ಎಲ್ಲ ಸರ್ಕ್ಯೂಟ್ನ ಎಲ್ಲ ವರ್ಟಿಸಸ್ ಕೂಡ ಕವರ್ ಆಗಬೇಕು. ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿಗೆ ಹೋಗಿ ನೆಕ್ಸ್ಟ್ ಎಲ್ಲಿ ಸರ್ಕ್ಯೂಟ್ ಇದು ವರ್ಟಿಸಸ್ ಇರುವುದು? ಇಲ್ಲಿ ಅಲ್ವಾ? ಆಮೇಲೆ ಪುನಃ ಇಲ್ಲಿಗೆ ಬರ್ತೇನೆ, ಬರಲೇಬೇಕು. ಯಾಕೆ? ಆಸ್ ಸರ್ಕ್ಯೂಟ್ ಇಸ್ ಕ್ಲೋಸ್ ದ ನಂಬರ್ ಆಫ್ ಎಡ್ಜಸ್ ವಿ ಟ್ರಾವೆರ್ಸ್ಡ್ ಬಿಟ್ವೀನ್ V1 ಆ್ಯಂಡ್ V2 ಮಸ್ಟ್ ಬಿ ಈವನ್. ಈಗ ನೋಡಿ, ಇಲ್ಲಿಂದ ನಾನು ಒಂದು ಎಡ್ಜ್ ಕೊಂಡು ಹೋದೆ, ಪುನಃ ನನಗೆ ಕ್ಲೋಸ್ಡ್ ಆದ ಕಾರಣ ಇಲ್ಲಿ ಸ್ಟಾರ್ಟ್ ಮಾಡಿದ್ದಲ್ವಾ, ನನಗೆ ಪುನಃ ಇಲ್ಲಿ ರೀಚ್ ಆಗಬೇಕು, ನಾನು ಬ್ಯಾಕ್ ಬರಲೇಬೇಕಲ್ವಾ? ಹಾಗಾದರೆ V1 ಮತ್ತು V2ನ ನಡುವೆ ಟ್ರಾವೆರ್ಸ್ ಆದ ಎಡ್ಜಸ್ ಎಷ್ಟಾಯಿತು? ಒಂದು ಎಡ್ಜ್ ಇದು, ಇನ್ನೊಂದು ಎಡ್ಜ್ ಇದು, ಇವನ್ನಲ್ವಾ? ಪುನಃ ಸರ್ಕ್ಯೂಟ್ ಫಾರ್ಮ್ ಆಯಿತು. ಸರ್ಕ್ಯೂಟನ್ನು ನಾನು ಟ್ರೇಸ್ ಮಾಡುವಂಥದ್ದು. ಅರ್ಥ ಆಯ್ತಾ? ಒಂದು ವೇಳೆ ಬೇರೆ ಎಕ್ಸಾಂಪಲ್ ಕೊಡ್ತೇನೆ ನಾನು. ಈಗ ನೋಡಿಕೊಳ್ಳಿ, ನನ್ನ ಕನೆಕ್ಟೆಡ್ ಗ್ರಾಫ್ ಹೀಗೆ ಉಂಟು. ಇದೊಂದು ನನ್ನ ಕನೆಕ್ಟೆಡ್ ಗ್ರಾಫ್. ಈಗ ಇದರಲ್ಲಿ ಸರ್ಕ್ಯೂಟ್ ಯಾವುದು? ಸರ್ಕ್ಯೂಟ್ ಅಂದರೆ ಏನು? ಕ್ಲೋಸ್ಡ್ ವಾಕ್ ಅದು ಸ್ಟಾರ್ಟಿಂಗ್ ಫ್ರಮ್ ವರ್ಟೆಕ್ಸ್ ಟು ಎಂಡಿಂಗ್ ಎಟ್ ದ ಸೇಮ್ ವರ್ಟೆಕ್ಸ್ ಅಲ್ವಾ? ಸ್ಟಾರ್ಟಿಂಗ್ ಒಂದು ವರ್ಟೆಕ್ಸ್ ಸ್ಟಾರ್ಟ್ ಮಾಡಿದರೆ ಅದೇ ವರ್ಟೆಕ್ಸಲ್ಲಿ ಎಂಡ್ ಆಗಬೇಕು, ಮತ್ತು ಯಾವುದೇ ವರ್ಟಿಸಸ್ಸನ್ನು ಯಾವುದೇ ಎಡ್ಜಸ್ಸನ್ನು ರಿಟ್ರೇಸ್ ಮಾಡಬಾರ್ದು. ವರ್ಟೆಕ್ಸ್ ಕೂಡ ರಿಟ್ರೇಸ್ ಆಗಬಾರ್ದಲ್ವಾ? ಈಗ ಇದೊಂದು ನನ್ನ ಸರ್ಕ್ಯೂಟ್ ಗಾಮಾ, ಇದೊಂದು ಗಾಮಾ. ನನ್ನ ಕಟ್ ಸೆಟ್ ಯಾವುದಂತ ಹೇಳಿದರೆ, ನಾನು ಇದನ್ನು ಕಟ್ ಸೆಟ್ ಅಂತ ತೆಗೊಳ್ತೇನೆ. ಈ ಎಡ್ಜ್ ಈ ಎಡ್ಜ್ ಈ ಎಡ್ಜ್ ಈ ಎಡ್ಜ್ ಕಟ್ ಸೆಟ್ ಆದಾಗ ಇದೊಂದು ಕಾಂಪೊನೆಂಟ್ ಇದೊಂದು ಕಾಂಪೊನೆಂಟ್ ಆಯಿತು V1. ಈಗ ನನ್ನ ಇದು ಸರ್ಕ್ಯೂಟ್ ಅಲ್ವಾ? ಸರ್ಕ್ಯೂಟ್ ಇದ್ದು ವರ್ಟಿಸಸ್ ಇಲ್ಲಿ ಕೂಡ V1 ಅಲ್ಲಿ ಕೂಡ ಉಂಟು, V2 ಅಲ್ಲಿ ಕೂಡ ಉಂಟು, ಎರಡೂ ಕಡೆ ಕೂಡ ಉಂಟು. ಈಗ ಏನು ಮಾಡುವ ನಾವು? ವಿ ಟ್ರಾವೆರ್ಸ್ ದ ಸರ್ಕ್ಯೂಟ್ ಬ್ಯಾಕ್ ಆ್ಯಂಡ್ ಫೋರ್ತ್ ಬಿಟ್ವೀನ್ ದ ಸೆಟ್ ಆಫ್ V1 ಆ್ಯಂಡ್ V2. ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ಟ್ರೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಇಲ್ಲಿಂದ ಟ್ರೇಸ್ ಮಾಡುವ. ಇಲ್ಲಿಂದ ಹೋದರೆ V1ಇಂದ ಸ್ಟಾರ್ಟ್ ಮಾಡಿದೆ, V2ಗೆ ಹೋದೆ, ಪುನಃ V2 ಅಲ್ಲಿ ಮತ್ತೊಂದು ಎಡ್ಜಸ್ಗೆ ಹೋಗಿ ಪುನಃ ಬ್ಯಾಕ್ ಬರಬೇಕಲ್ವಾ? ಇಲ್ಲಿಂದ ನಾನು ಮೂವ್ ಆಗ್ತಾ ಹೋಗ್ತಾ ಇದ್ದೇನೆ, ಹೋಗಿ ಸರ್ಕ್ಯೂಟನ್ನು ಟ್ರೇಸ್ ಮಾಡಿದ್ದೆ ಫುಲ್ಲು. V1 ಮತ್ತು V2 ಅಲ್ಲಿ ಎರಡಲ್ಲೂ ಇರುವ ಕಾರಣ ನನಗೆ ಆಚೆ ಹೋಗಬೇಕು, ಈಚೆ ಸಹ ಬರಬೇಕು. ಈಗ ಅದು ಕ್ಲೋಸ್ಡ್ ಆಗಿರುವ ಕಾರಣ ನಾನು ಒಮ್ಮೆ ಹೋದರೆ ಇಲ್ಲಿಂದ ಪುನಃ ರಿಟರ್ನ್ ಬರಲೇಬೇಕಲ್ವಾ? ಇಲ್ಲಿಗೆ ರೀಚ್ ಆಗಬೇಕಾದ್ರೆ, ಸ್ಟಾರ್ಟಿಂಗ್ ಪಾಯಿಂಟಿಗೆ ರೀಚ್ ಆಗಬೇಕಾದ್ರೆ ಪುನಃ ಬರಬೇಕು. ಒಂದು ವೇಳೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದ್ರೆ ಅಲ್ಲಿಗೆ ಎಂಡ್ ಆಗ್ತದೆ, ಅಲ್ಲದಿದ್ದರೆ ಏನಾಗ್ತದೆ?
ಪುನಃ ಟ್ರೇಸ್ ಮಾಡಿ ಒಂದು ವೇಳೆ ಇನ್ನೊಂದು ವರ್ಟಿಸಸ್ V2 ಅಲ್ಲಿದ್ದರೆ ಪುನಃ ಅಲ್ಲಿಗೆ ಬರಬೇಕಲ್ವ, ನಾನು ಬರಬೇಕು. ಅಲ್ಲಿಂದ ನನಗೆ ಕ್ಲೋಸ್ ಆಗಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಿದ ವರ್ಟಿಸಸ್ ಎಲ್ಲಿಂದ V1 ಇಂದ, ಸೆಟ್ ಆಫ್ ವರ್ಟಿಸಸ್ ಅಲ್ಲಿ V1 ಇಂದ V1ಗೆ ಹೋಗಬೇಕು. ಹಾಗೆ ಹೋಗಿ ಪುನಃ ಕ್ಲೋಸ್ ಆಗಬೇಕು. ಹಾಗಾದರೆ ಇಲ್ಲಿ the number of edges we traced between V1 and V2 must be even. ಎಷ್ಟು ಎಡ್ಜಸ್ ಟ್ರೇಸ್ ಮಾಡಿದ್ವಿ ನೋಡಿ, 1 2 3 4 ಎಡ್ಜ್. ಯಾಕಂದರೆ ಒಂದು ಹೋದರೆ ನಾವು ಪುನಃ ರಿಟರ್ನ್ ಬರಲಿಕ್ಕೆ ಇನ್ನೊಂದು ಎಡ್ಜ್, 2 ಎಡ್ಜ್ ಆಯಿತು. ಪುನಃ ಆಚೆ ಕಡೆ ಹೋದರೆ ಪುನಃ ರಿಟರ್ನ್ ಮಾಡಲಿಕ್ಕೆ ಮತ್ತೊಂದು ಎಡ್ಜ್. ಹಾಗಾದರೆ ಒಮ್ಮೆ ಆಚೆ ಕಡೆ ಹೋದರೆ ರಿಟರ್ನ್ ಬರಲಿಕ್ಕೆ ಇನ್ನೊಂದು ರಿಟರ್ನ್ ಬರಲೇಬೇಕು, ನಾವು ಕ್ಲೋಸ್ಡ್ ಆಗಿದ ಕಾರಣ. ಹಾಗೆ ಒಮ್ಮೆ ಹೋದರೆ 2 ಎಡ್ಜ್ ಫಾರ್ಮ್ ಆಗ್ತದೆ, ಇನ್ನೊಂದು ಸಲ ಹೋದರೆ ಪುನಃ 2 ಎಡ್ಜ್. ಹಾಗಾಗಿ 4 ಎಡ್ಜ್ ಫಾರ್ಮ್ ಆಯ್ತು. ಇಲ್ಲಿ ಒಂದು ವೇಳೆ ಪುನಃ ಒಂದು ವರ್ಟಿಸಸ್ ಅಲ್ಲಿ ಬಾಕಿ ಆಗಿತ್ತು, ಹಾಗೆ ಪುನಃ ಅಲ್ಲಿಗೆ ಹೋಗಿ ರಿಟರ್ನ್ ಇಲ್ಲಿ ಬರಬೇಕಾದ್ರೆ ಪುನಃ 2 ಎಡ್ಜಸ್ ಹೊಸತು ಬರ್ತದೆ. ಹಾಗಾಗಿ ನಾವು ಸರ್ಕ್ಯೂಟ್ ಕ್ಲೋಸ್ ಆದ ಕಾರಣ ನಾವು ಟ್ರಾವೆರ್ಸ್ ಟ್ರೇಸ್ ಮಾಡುವಾಗ ಅಲ್ಲಿ ನನಗೆ V1 ಮತ್ತು V2 ನಡುವೆ ಇವನ್ ನಂಬರ್ ಆಫ್ ಎಡ್ಜ್ ಟ್ರೇಸ್ ಮಾಡಿದ ಹಾಗೆ ಆಗ್ತದೆ, V1 ಮತ್ತು V2 ನಡುವೆ. ಈಗ ನನ್ನ ಈ ಟ್ರೇಸ್ ಮಾಡಿದ ಎಲ್ಲ ಎಡ್ಜಸ್ ನನ್ನ ಕಟ್ ಸೆಟ್ ಅಲ್ಲಿ ಇರ್ತದೆ, ಕಟ್ ಸೆಟ್ S ಅಲ್ಲಿ ಇರ್ತದೆ. ಯಾಕೆ S ನಲ್ಲಿ ಹೇಗಿರ್ತದೆ, S ನಲ್ಲಿರುವ ಎಡ್ಜಸ್ ಹೇಗಿರ್ತದೆ, S ನಲ್ಲಿರುವ ಎಡ್ಜಸ್ ಇದ್ದು ಒಂದು ವರ್ಟಿಸಸ್ V1 ಅಲ್ಲಿರ್ತದೆ, ಇನ್ನೊಂದು ವರ್ಟಿಸಸ್ V2 ಅಲ್ಲಿರ್ತದೆ. ಹಾಗೆಯೇ ನಾನು ಈ ಸರ್ಕ್ಯೂಟ್ ಅಲ್ಲಿ ಟ್ರೇಸ್ ಮಾಡುವಾಗ V1 ಇಂದ V2ಗೆ ಟ್ರೇಸ್ ಮಾಡುವಾಗ ಆ ಎಡ್ಜ್ ಹೇಗೆ ಫಾರ್ಮ್ ಆಯಿತು, ಎಡ್ಜ್ ಇದು ಒಂದು ವರ್ಟಿಸಸ್ V1 ಅಲ್ಲಿ, ಇನ್ನೊಂದು ವರ್ಟಿಸಸ್ V2 ಅಲ್ಲಿ ಇದ್ದ ಹಾಗೆ ಆಯಿತು. ಅಂದರೆ ಸರ್ಕ್ಯೂಟ್ನ ಎಡ್ಜಸ್ ಟ್ರೇಸ್ ಮಾಡುವಾಗ V1 ಇಂದ V2ಗೆ ಒಂದು ವರ್ಟಿಸಸ್ V1 ಅಲ್ಲಿ ಇರ್ತದೆ, ಆ ಎಡ್ಜ್ ಇನ್ನೊಂದು ವರ್ಟಿಸಸ್ V2 ಅಲ್ಲಿ ಇರ್ತದೆ. ಅಂತ ಎಲ್ಲ ಎಡ್ಜಸ್ ಇರುವಂಥದ್ದು S ಅಲ್ಲಿ ಅಲ್ವಾ, ಕಟ್ ಸೆಟ್ ಅಲ್ಲಿ ಅಲ್ವಾ. ಹಾಗಾಗಿ ಇಲ್ಲಿನ ಇವನ್ ನಂಬರ್ ಆಫ್ ಎಡ್ಜಸ್ ಉಂಟಲ್ವಾ, ಟ್ರೇಸ್ ಮಾಡಿದಾಗ ಬಂದ ಇವನ್ ನಂಬರ್ ಆಫ್ ಎಡ್ಜಸ್ ಕೂಡ S ಅಲ್ಲೇ ಇರ್ತದೆ. ಹಾಗಾದರೆ ಕಾಮನ್ ಎಡ್ಜಸ್ ಎಷ್ಟಾಯಿತು, ಇವನ್ ನಂಬರ್ ಆಫ್ ಎಡ್ಜಸ್ ಅಲ್ವಾ ಕಾಮನ್ ಆದದ್ದು. All these edges are in S because every edge in S has one end in V1 and other end in V2. Therefore, the number of edges common to S and gamma is even. S ಮತ್ತು ಗಾಮಾದಲ್ಲಿ ಕಾಮನ್ ಆಗಿರುವಂಥ ಎಡ್ಜಸ್ ಇವನ್ ಆಗಿರ್ತದೆ, ಅಂದರೆ ಎರಡರಲ್ಲೂ ಇರುವಂಥದ್ದು. ಇವನ್ ನಂಬರ್ ಆಫ್ ಎಡ್ಜಸ್ ಮಾತ್ರ, ಆಡ್ ನಂಬರ್ ಆಫ್ ಎಡ್ಜಸ್ ಇರುವುದಿಲ್ಲ. ಯಾಕಂದರೆ ಸರ್ಕ್ಯೂಟ್ ಒಂದು ಕ್ಲೋಸ್ಡ್ ಅಲ್ವಾ, ಅದು ಕಾನ್ಸೆಪ್ಟ್ ನೆನಪಿಟ್ಕೊಳ್ಳಿ. ಸಾರಿ. ನೆಕ್ಸ್ಟ್ ಫಂಡಮೆಂಟಲ್ ಕಟ್ ಸೆಟ್. ಫಂಡಮೆಂಟಲ್ ಕಟ್ ಸೆಟ್ ಅಂದರೆ ಏನು? ಲೆಟ್ G be a connected graph and T be the spanning tree. G ಒಂದು connected graph, T ಒಂದು spanning tree. Then the cut set S containing exactly one branch of spanning tree T is called ಫಂಡಮೆಂಟಲ್ ಕಟ್ ಸೆಟ್ಸ್. ನಾವು ಒಂದು ಥಿಯರಮಲ್ಲಿ ನೋಡಿದ್ದೇವೆ, ಇಲ್ಲಿ ನೋಡಿ. ಎವ್ರಿ ಕಟ್ ಸೆಟ್ ಇನ್ ಅ ಕನೆಕ್ಟೆಡ್ ಗ್ರಾಫ್ G ಮಸ್ಟ್ ಕಂಟೈನ್ ಅಟ್ ಲೀಸ್ಟ್ ಒನ್ ಬ್ರಾಂಚ್ ಆಫ್ ಎವ್ರಿ ಸ್ಪ್ಯಾನಿಂಗ್ ಟ್ರೀ. ಸ್ಪ್ಯಾನಿಂಗ್ ಟ್ರೀ ಇದು ಒಂದು ಬ್ರಾಂಚ್ ಇದ್ದೇ ಇರ್ತದೆ. ಹಾಗೆಯೇ ಎಕ್ಸಾಕ್ಟ್ ಆಗಿ ಒಂದು ಬ್ರಾಂಚ್ ಇದ್ದರೆ ಸ್ಪ್ಯಾನಿಂಗ್ ಟ್ರೀ ಇದ್ದು ಕಟ್ ಸೆಟ್ ಅಲ್ಲಿ, ಅದನ್ನು ಫಂಡಮೆಂಟಲ್ ಕಟ್ ಸೆಟ್ ಅಂತ ಹೇಳ್ತೇವೆ. ಇದೊಂದು ಗ್ರಾಫ್ ಆಗಿದ್ರೆ ನಾನೊಂದು ಟ್ರೀ FDCGK ಹೇಗೆ ಉಂಟು, ಇಲ್ಲಿಂದ ಬಂದು ಇದೊಂದು ಸ್ಪ್ಯಾನಿಂಗ್ ಟ್ರೀ ಅಲ್ವಾ, ಇದೊಂದು ಸ್ಪ್ಯಾನಿಂಗ್ ಟ್ರೀ. ಇನ್ನು ಯಾವುದೆಲ್ಲ ಕಟ್ ಸೆಟ್ ಅಲ್ಲಿ ಎಕ್ಸಾಕ್ಟ್ಲಿ ಈ ಸ್ಪ್ಯಾನಿಂಗ್ ಟ್ರೀ ಇದು ಒಂದು ಬ್ರಾಂಚ್ ಇರ್ತದೆ ಅಂತ ಕಟ್ ಸೆಟ್ ಅನ್ನು ಫಂಡಮೆಂಟಲ್ ಕಟ್ ಸೆಟ್ ಅಂತ ಹೇಳ್ತೇವೆ. ಈಗ ಕಟ್ ಸೆಟ್ ಯಾವುದೆಲ್ಲ ಆಗ್ತದೆ, ಖಾಲಿ H ರಿಮೂವ್ ಮಾಡಿದರೆ ಕಟ್ ಸೆಟ್ ಆಗ್ತದಾ? ಇಲ್ಲ. H ಮತ್ತು K ರಿಮೂವ್ ಮಾಡಿದರೆ ಕಟ್ ಸೆಟ್ ಆಗ್ತದೆ. ಬೇರೆ ಯಾವುದು, G ಮತ್ತು H ರಿಮೂವ್ ಮಾಡಿದರೆ ಆಗ್ತದಾ? ಇಲ್ಲ, ಆಗಲ್ಲ. GHA ರಿಮೂವ್ ಮಾಡಿದರೆ ಕಟ್ ಸೆಟ್ ಆಗ್ತದೆ. GHA ತುಂಬ ಕಟ್ ಸೆಟ್ ಬರ್ಬೋದು, ಹಾಗೆ ತುಂಬ ಕಟ್ ಸೆಟ್ ಬರ್ತದೆ. ಆದರೆ ಎಕ್ಸಾಕ್ಟ್ ಆಗಿ ಒಂದು ಬ್ರಾಂಚ್ ಇರುವಂಥದ್ದು, ಈ Tನ ಒಂದು ಬ್ರಾಂಚ್ ಇರುವಂಥ ಕಟ್ ಸೆಟ್ ಯಾವುದೆಲ್ಲ ಇರ್ತದೆ,
ಹೆಚ್ ಕೆಯಲ್ಲಿ ಕೆ ಒಂದೇ ಇರೋದಲ್ವಾ, ಹೆಚ್ ಕೆ ಒಂದು ಫಂಡಮೆಂಟಲ್ ಕಟ್ ಸೆಟ್ ಆಗ್ತದೆ. ಯಾಕಂದರೆ ಕೆ ಟಿಯಲ್ಲಿ ಉಂಟು, ಕೆ ಮಾತ್ರ ಟ್ರೀಯಲ್ಲಿರೋದು, ಸ್ಪ್ಯಾನಿಂಗ್ ಟ್ರೀಯಲ್ಲಿರೋದು. ಹೆಚ್ ಕೆ ಒಂದು ಕಟ್ ಸೆಟ್ ಅಲ್ವಾ, ಆ ಕಟ್ ಸೆಟ್ಟಲ್ಲಿ ಈ ಸ್ಪ್ಯಾನಿಂಗ್ ಟ್ರೀದು ಒಂದು ಬ್ರಾಂಚ್ ಉಂಟು. ಹಾಗಾಗಿ ಇದು ಒಂದು ಫಂಡಮೆಂಟಲ್ ಕಟ್ ಸೆಟ್ ಆಗ್ತದೆ. ಬೇರೆ ಯಾವುದು, ಇ ಎಫ್ ನೋಡಿ. ಇ ಮತ್ತು ಎಫ್ ಅನ್ನು ರಿಮೂವ್ ಮಾಡಿದಾಗ ನನಗೆ ಗ್ರಾಫ್ ಡಿಸ್ಕನೆಕ್ಟ್ ಆಯಿತು. ಹಾಗಾಗಿ ಇ ಎಫ್ ಒಂದು ಕಟ್ ಸೆಟ್. ಇದು ಫಂಡಮೆಂಟಲ್ ಕಟ್ ಸೆಟ್ ಯಾವಾಗ ಆಗ್ತದೆ, ಇ ಮತ್ತು ಎಫ್ ಅಲ್ಲಿ ಒಂದು ಮಾತ್ರ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಇರಬೇಕು. ಯಾವುದುಂಟು, ಎಫ್ ಉಂಟು. ಸೊ ಇ ಎಫ್, ಇ ಇಲ್ಲಲ್ಲ ಸ್ಪ್ಯಾನಿಂಗ್ ಟ್ರೀಯಲ್ಲಿ, ಇ ಎಫ್ ಒಂದು ಫಂಡಮೆಂಟಲ್ ಕಟ್ ಸೆಟ್. ಹಾಗೆಯೇ ಇ ಡಿ ಬಿ ಎಲ್ಲಿ ಇದು ಇ ಡಿ ಬಿ ಎ ಇಷ್ಟು ರಿಮೂವ್ ಮಾಡಿದಾಗ ನಂದು ಕಟ್ ಸೆಟ್ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತದೆ, ಇದು ಕಟ್ ಸೆಟ್ ಆಗ್ತದೆ. ಇದು ಫಂಡಮೆಂಟಲ್ ಕಟ್ ಸೆಟ್ ಯಾವಾಗ, ಇದರಲ್ಲಿ ಯಾವುದಾದ್ರೂ ಎಕ್ಸಾಕ್ಟ್ ಆಗಿ ಒಂದು ಎಡ್ಜ್ ಮಾತ್ರ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಇರಬೇಕು. ಯಾವ ಎಡ್ಜ್ ಉಂಟು, ಡಿ ಮಾತ್ರ ಇರುವುದಲ್ವಾ, ಬೇರೆ ಎ ಇಲ್ಲ, ಬಿ ಇಲ್ಲ, ಇ ಇಲ್ಲ. ಸೊ ಇದು ಫಂಡಮೆಂಟಲ್ ಕಟ್ ಸೆಟ್. ಹಾಗೆಯೇ ಬಾಕಿದೆಲ್ಲ ನೋಡಿಕೊಳ್ಳಿ. ಮತ್ತೆ ಇಲ್ಲಿ ನೋಡಿಕೊಳ್ಳಿ, ಆ ಸ್ಪ್ಯಾನಿಂಗ್ ಟ್ರೀದು ಎಲ್ಲ ಬ್ರಾಂಚಸ್ ಕೂಡ, ಸ್ಪ್ಯಾನಿಂಗ್ ಟ್ರೀಯಲ್ಲಿರುವ ಎಡ್ಜಸ್ಗೆ ಬ್ರಾಂಚಸ್ ಅಂತ ಹೇಳ್ತೇವೆ, ಎಲ್ಲ ಬ್ರಾಂಚಸ್ ಕೂಡ ಅಟ್ಲೀಸ್ಟ್ ಒಂದಾದರೂ ಕಟ್ ಸೆಟ್ಟಲ್ಲಿ ಇರ್ತದೆ. ಯಾವುದರಲ್ಲಿ, ಎಫ್ ಇಲ್ಲಿ ಉಂಟು, ಡಿ ಇಲ್ಲಿ ಉಂಟು, ಸಿ ಇಲ್ಲಿ ಉಂಟು, ಕೆ ಇಲ್ಲಿ ಉಂಟು, ಜಿ ಇಲ್ಲಿ ಉಂಟು. ಸೊ ಸ್ಪ್ಯಾನಿಂಗ್ ಟ್ರೀಯಲ್ಲಿರುವ ಎಲ್ಲ ಬ್ರಾಂಚಸ್ ಕೂಡ ಒಂದಾದರೂ ಕಟ್ ಸೆಟ್ಟನ್ನು ಕಾಂಟ್ರಿಬ್ಯೂಟ್ ಮಾಡ್ತದೆ, ಅದು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಥಿಯರಮ್, the ring sum of any two cut sets in a graph is either a third cut set or an edge disjoint union of cut set. ಎರಡು ನಾನು ಕಟ್ ಸೆಟನ್ನು ಯೂನಿಯನ್ ಮಾಡಿದರೆ ನನಗೆ ಯೂನಿಯನ್ ಮಾಡಿದ ನಂತರ ಆನ್ಸರ್ ಬರ್ತದಲ್ವಾ, ಒಂದು ಸೆಟ್ ಆಫ್ ಎಡ್ಜಸ್ ಬರ್ತದಲ್ವಾ, ಅದು ಒಂದು ಕಟ್ ಸೆಟ್ಟೇ ಆಗಿರ್ತದೆ ಅಥವಾ ಡಿಸ್ಜಾಯಿಂಟ್ ಯೂನಿಯನ್ ಆಫ್ ಕಟ್ ಸೆಟ್ ಆಗಿರ್ತದೆ. ರಿಂಗ್ ಸಮ್ ಅಂದರೆ ಏನು, ವರ್ಟಿಸಸ್ ಸೆಟ್ ಯೂನಿಯನ್ ಆಗ್ತದೆ, ಬಟ್ ಎರಡರಲ್ಲೂ ಕಾಮನ್ ಇರುವಂಥ ಎಡ್ಜ್ ಏನಾಗ್ತದೆ, ರಿಮೂವ್ ಆಗ್ತದೆ. ಬಾಕಿ ಉಳಿದದ್ದು ಮಾತ್ರ ಇರುತ್ತೆ. ಎರಡರಲ್ಲಿ ಕಾಮನ್ ಇರುವಂಥ ಎಡ್ಜ್ ರಿಮೂವ್ ಆಗ್ತದೆ, ಬಾಕಿ ಉಳಿದ ಎಡ್ಜಸ್ ಇರ್ತದೆ. ಹಾಗಾಗಿ ಎಡ್ಜ್ ಡಿಸ್ಜಾಯಿಂಟ್, ಎರಡರಲ್ಲೂ ಕಾಮನ್ ಇರುವಂಥ ಎಡ್ಜ್ ಇರುವುದಿಲ್ಲ ಅದರಲ್ಲಿ. ನೆಕ್ಸ್ಟ್ ಒನ್ ಥಿಯರಮ್, ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಥಿಯರಮ್. With respect to a given spanning tree T, a chord Ci that determines a fundamental circuit gamma occurs in every fundamental cut set associated with branches in gamma and in no other. Fundamental circuit ಅಂದ್ರೆ ಏನು? ಫಂಡಮೆಂಟಲ್ ಸರ್ಕ್ಯೂಟ್ ಅಂತ ನಾವು ಕಲ್ತಿದ್ದೇವೆ ಲಾಸ್ಟ್ ಯೂನಿಟ್ ಅಲ್ಲಿ, ಲಾಸ್ಟ್ ಡೆಫಿನೇಷನ್. ಅದಂದ್ರೆ ಏನು, ನಮ್ಮ ಸ್ಪ್ಯಾನಿಂಗ್ ಟ್ರೀನ ಯಾವುದಾದ್ರೂ ಎರಡು ವರ್ಟಿಸಸ್ಗೆ ಒಂದು ಕಾರ್ಡ್ ಹಾಕಿದರೆ, ಅಂದರೆ ನಮ್ಮ ಗ್ರಾಫಲ್ಲಿ ಇರಬೇಕು ಕಾರ್ಡ್, ಆ ಸ್ಪ್ಯಾನಿಂಗ್ ಟ್ರೀ ವಿತ್ ಒನ್ ಕಾರ್ಡ್, ಯಾವುದಾದ್ರೂ ಒಂದು ಕಾರ್ಡ್ನೊಟ್ಟಿಗೆ ಏನಾಗ್ತದೆ, ಅದು ಸರ್ಕ್ಯೂಟ್ ಫಾರ್ಮ್ ಮಾಡ್ತದೆ. ಆ ಫಾರ್ಮ್ ಆದ ಸರ್ಕ್ಯೂಟನ್ನು ನಾವು ಫಂಡಮೆಂಟಲ್ ಸರ್ಕ್ಯೂಟ್ ಅಂತ ಹೇಳ್ತೇವೆ. ಈಗ ಇದು ಒಂದು ಗ್ರಾಫ್ ಇಲ್ಲ ಇತ್ತಲ್ವಾ, ಇದೊಂದು ಗ್ರಾಫ್ ಅಲ್ವಾ, ಇದೊಂದು ಸ್ಪ್ಯಾನಿಂಗ್ ಟ್ರೀ ಅಂತ ನಾವು ಹೇಳಿದ್ವಿ. ಸ್ಪ್ಯಾನಿಂಗ್ ಟ್ರೀ ಅಲ್ಲಿರುವಂಥದ್ದೆಲ್ಲ ಬ್ರಾಂಚಸ್ ಅಲ್ವಾ, ಬಾಕಿ ಉಳಿದದೆಲ್ಲ ಕಾರ್ಡ್. ಹಾಗಾಗಿ ಎ ಕಾರ್ಡ್ ಆಗ್ತದೆ. ಈ ಎ ಅನ್ನು ನಾನು ಇಲ್ಲಿನ ಎರಡು ಹಾಕಿದರೆ, ಈ ಸ್ಪ್ಯಾನಿಂಗ್ ಟ್ರೀ ಒಟ್ಟಿಗೆ ಎ ಅನ್ನು ಸೇರಿಸಿದ್ರೆ ಏನಾಯ್ತು, ಇಲ್ಲಿ ಒಂದು ಸರ್ಕ್ಯೂಟ್ ಫಾರ್ಮ್ ಆಯ್ತಲ್ವಾ, ತ್ರೀ ವರ್ಟಿಸಸ್ ಇದ್ದು. ಹಾಗೆ ಈ ಸರ್ಕ್ಯೂಟ್ಗೆ ಏನು ಹೇಳ್ತೇವೆ, ಫಂಡಮೆಂಟಲ್ ಸರ್ಕ್ಯೂಟ್ ಅಂತ ಹೇಳ್ತೇವೆ. ಅಂದರೆ ಒಂದು CI ಕಾರ್ಡನ್ನು ಸೇರಿಸಿದಾಗ ಫಾರ್ಮ್ ಆದ ಸರ್ಕ್ಯೂಟ್. ಒಂದು ಸ್ಪ್ಯಾನಿಂಗ್ ಟ್ರೀ ಟಿ ಇರ್ತದೆ, ಆ ಟೀಗೆ ಕಾರ್ಡ್ CI ಅನ್ನು ಆ್ಯಡ್ ಮಾಡ್ತೇನೆ, ಸೇರಿಸ್ತೇನೆ, ಆಗ ಒಂದು ಫಾರ್ಮ್ ಆದ ಸರ್ಕ್ಯೂಟನ್ನು ಫಂಡಮೆಂಟಲ್ ಸರ್ಕ್ಯೂಟ್ ಗಾಮಾ ಅಂತ ಕರೀತೇನೆ. occurs in every fundamental cut set associated with the branches in gamma. ಗಾಮಾದಲ್ಲಿರುವ ಬೇರೆ ಎಲ್ಲ ಬ್ರಾಂಚಸ್, ಇದೊಂದು
ಕಾರ್ಡ್, ಬಾಕಿ ಉಳಿದೆಲ್ಲ ಬ್ರಾಂಚಸ್ ಆಗಿರ್ತದೆ ಅಲ್ವಾ ಗಾಮದಲ್ಲಿರುವಂಥದ್ದು. ಸರ್ಕ್ಯೂಟಲ್ಲಿ ಮೊದಲು ಯಾವುದಿರ್ತದೆ, ಆ ಸೆಟ್ಟಲ್ಲಿ ಬ್ರಾಂಚಸ್ ಇರ್ತದೆ. ಆ ಬ್ರಾಂಚಸ್ಗೆ ಒಂದು CI ಹಾಕಿದಾಗ, ಎಲ್ಲ ಬ್ರಾಂಚಸ್ ಅಲ್ಲ, ಒಂದು ಸೆಟ್ ಕೆಲವು ಬ್ರಾಂಚಸ್ ಸೇರಿಸಿದೆ CI ಹಾಕಿದಾಗ ಅಲ್ಲಿ ಒಂದು ಸರ್ಕ್ಯೂಟ್ ಫಾರ್ಮ್ ಆಗ್ತದೆ. ಆ ಸರ್ಕ್ಯೂಟಲ್ಲಿ ಯಾವುದೆಲ್ಲ ಎಡ್ಜಸ್ ಇದೆ, ಒಂದು ಕಾರ್ಡ್ CI, ಬಾಕಿದೆಲ್ಲಿರುವಂಥದ್ದು ಬ್ರಾಂಚಸ್. ಆ ಪ್ರತಿಯೊಂದು ಬ್ರಾಂಚಸ್ನಿಂದ ಫಾರ್ಮ್ ಆದ ಕಟ್ಸೆಟ್ನಲ್ಲಿ ಎಲ್ಲದರಲ್ಲೂ ಕೂಡ CI ಇರ್ತದೆ ಅಂತ ನಾವು ಪ್ರೂವ್ ಮಾಡಬೇಕು. CI occurs in every fundamental cut set associated with the branches in gamma. ಗಾಮಾದಲ್ಲಿರುವ ಎಲ್ಲ ಬ್ರಾಂಚಸ್ ಇಂದ ಫಾರ್ಮ್ ಆದ ಕಟ್ ಸೆಟ್ ಅಲ್ಲಿ CI ಇರ್ತದೆ. ಆ್ಯಂಡ್ ಇನ್ ನೋ ಅದರ್, ಅಂದರೆ ಗಾಮಾದಲ್ಲಿರುವ ಬ್ರಾಂಚಸ್ ಇಂದ ಫಾರ್ಮ್ ಆದ ಕಟ್ ಸೆಟ್ನನ್ನು ಬಿಟ್ಟರೆ ಬೇರೆ ಯಾವುದೇ ಬ್ರಾಂಚಿಂದ ಫಾರ್ಮ್ ಆದ ಕಟ್ ಸೆಟ್ಟಲ್ಲಿ CI ಇರುವುದಿಲ್ಲ. ಆ CI ಕಾರ್ಡ್ ಇರುವಂಥದ್ದು ಗಾಮದಲ್ಲಿರುವಂತಹ ಬ್ರಾಂಚಸ್ಸಲ್ಲಿ ಗಾಮದಲ್ಲಿರುವ ಬ್ರಾಂಚಸ್ನಿಂದ ಫಾರ್ಮ್ ಆದ ಕಟ್ ಸೆಟ್ಟಲ್ಲಿ ಮಾತ್ರ ಇರ್ತದೆ. ಆ ಬ್ರಾಂಚಸ್ಸಿಂದ ಫಾರ್ಮ್ ಆದ ಕಟ್ ಸೆಟ್ಗೆ ಅಂತ ಹೇಳ್ತೇವೆ, ಫಂಡಮೆಂಟಲ್ ಕಟ್ ಸೆಟ್. ಅಂದರೆ ಒಂದು ಬ್ರಾಂಚ್ ಮಾತ್ರ ಇರುವಂಥದ್ದು ಕಟ್ ಸೆಟ್ಟಲ್ಲಿ, ಅದಕ್ಕೆ ಫಂಡಮೆಂಟಲ್ ಕಟ್ ಸೆಟ್ ಅಂತ ಹೇಳ್ತೇವೆ. ಕನ್ಸಿಡರ್ ಸ್ಪ್ಯಾನಿಂಗ್ ಟ್ರೀ T and a given cut set, in a given connected graph C. Consider a spanning tree T in a given connected graph C. Connected graph C ಅಲ್ಲಿ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನು ಕನ್ಸಿಡರ್ ಮಾಡಿ. T ಅಂತ ನಾನು ನೇಮ್ ಕೊಡ್ತೇನೆ. ಲೆಟ್ CI ಬಿ ದ ಕಾರ್ಡ್ ವಿತ್ ರೆಸ್ಪೆಕ್ಟ್ ಟು T. ಅಂದರೆ T ಒಂದು ಸ್ಪ್ಯಾನಿಂಗ್ ಟ್ರೀ ಅಲ್ವಾ, ಸ್ಪ್ಯಾನಿಂಗ್ ಟ್ರೀಯಲ್ಲಿರುವಂಥದ್ದೆಲ್ಲ ಬ್ರಾಂಚಸ್, ಸ್ಪ್ಯಾನಿಂಗ್ ಟ್ರೀಯಲ್ಲಿ ಇರದೇ ಇರುವಂಥದ್ದನ್ನು ಕಾರ್ಡ್ಸ್. ಸೊ ಆ ಸ್ಪ್ಯಾನಿಂಗ್ ಟ್ರೀಗೆ ಕಾರ್ಡ್ ಆಗಿರುವಂಥದ್ದು ಯಾವುದು, CI ಒಂದು ಕಾರ್ಡ್ ಸ್ಪ್ಯಾನಿಂಗ್ ಟ್ರೀ ಅಲ್ಲಿರುವಂಥದ್ದು, ಅಂದರೆ ಕನೆಕ್ಟೆಡ್ ಗ್ರಾಫ್ ಅಲ್ಲಿರುವಂಥದ್ದು. ಸ್ಪ್ಯಾನಿಂಗ್ ಟ್ರೀಯಿಂದ ಫಾರ್ಮ್ ಆದಂಥದ್ದು ಕಾರ್ಡ್. ಅಂದರೆ ಯಾವಾಗಲೂ ನಾವು ಕಾರ್ಡ್ ಬ್ರಾಂಚಸ್ ಅಂತ ಹೇಳುವುದಿಲ್ವಾ, ಇಲ್ಲ, ಸ್ಪ್ಯಾನಿಂಗ್ ಟ್ರೀಸ್ದು ಎಡ್ಜಸ್ ಅನ್ನು ಬ್ರಾಂಚ್ ಅಂತ ಹೇಳೋದು. ಆ ಎಡ್ಜಸ್ ಯಾವುದು ಸ್ಪ್ಯಾನಿಂಗ್ ಟ್ರೀಯಲ್ಲಿ ಇಲ್ಲ ಅದನ್ನು ಕಾರ್ಡ್ ಹೇಳೋದು. ನಾರ್ಮಲ್ ಆಗಿ ನಾವು ಸ್ಪ್ಯಾನಿಂಗ್ ಟ್ರೀ ಎಲ್ಲ ಡಿಫೈನ್ ಮಾಡದಿದ್ದರೆ ಕಾರ್ಡ್ ಮತ್ತು ಬ್ರಾಂಚಸ್ ಅನ್ನು ಕೂಡ ಡಿಫೈನ್ ಮಾಡೋದಿಲ್ಲ. ಹಾಗೆ ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು T ಅಂತ ಹೇಳಿದ್ದು. ಲೆಟ್ ದ ಫಂಡಮೆಂಟಲ್ ಸರ್ಕ್ಯೂಟ್ ಮೇಡ್ ಬೈ CI ಬಿ ಗಾಮಾ ಕನ್ಸಿಸ್ಟಿಂಗ್ K ಬ್ರಾಂಚಸ್ B1 B2 ಅಪ್ ಟು BK ಇನ್ ಅಡಿಷನ್ ಟು ದ ಕಾರ್ಡ್ CI. ಅಂದರೆ ಆ ಕಾರ್ಡ್ CI ಅನ್ನು ಸೇರಿಸಿದಾಗ ಸ್ಪ್ಯಾನಿಂಗ್ ಟ್ರೀಗೆ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟ್ಗೆ ನಾನು ಗಾಮಾ ಅಂತ ಹೇಳ್ತೇವೆ. ಆ ಗಾಮಾದಲ್ಲಿ ಬಾಕಿ ಉಳಿದದೆಲ್ಲ ಇರುವಂಥದ್ದು ಬ್ರಾಂಚಸ್, CI ಒಂದು ಕಾರ್ಡ್ ಕನ್ಸಿಸ್ಟಿಂಗ್ K ಬ್ರಾಂಚಸ್ ಇರ್ತದೆ, B1 B2 ಅಪ್ ಟು BK ಇನ್ ಅಡಿಷನ್ ಟು ದ ಕಾರ್ಡ್ CI. ಅಂದರೆ ಒಂದು ಕಾರ್ಡ್, ಬಾಕಿ ಉಳಿದದೆಲ್ಲ ಬ್ರಾಂಚಸ್. ಈಗ ಇದೊಂದು ಗ್ರಾಫ್ ಆಗಿದ್ರೆ ಇದೊಂದು ಸ್ಪ್ಯಾನಿಂಗ್ ಟ್ರೀ ಅಲ್ವಾ, ಈ ಸ್ಪ್ಯಾನಿಂಗ್ ಟ್ರೀಗೆ ನಾನು ಈ ಎಡ್ಜ್ ಹಾಕಿದಾಗ ಇದು ಕಾರ್ಡ್, ಈ ಕಾರ್ಡ್ ಹಾಕಿದಾಗ ಇದೊಂದು ಸರ್ಕ್ಯೂಟ್ ಫಾರ್ಮ್ ಆಯಿತು. ಸೊ ಇದನ್ನು ಗಾಮಾ ಅಂತ ಹೇಳ್ತೇನೆ. ಇದು ನಾನು ಹಾಕಿದ ಎಡ್ಜ್ ಅಲ್ವಾ, ಅದಕ್ಕೆ CI ಅಂತ ಹೇಳುವ. ಬಾಕಿ ಉಳಿದದೆಲ್ಲ ಸ್ಪ್ಯಾನಿಂಗ್ ಟ್ರೀಯಲ್ಲಿರುವಂಥದ್ದು, ಅದು ಬ್ರಾಂಚಸ್. ಇಲ್ಲಿ ಎರಡೇ ಬ್ರಾಂಚ್ ಇದೆ, ಬಟ್ ಬೇರೆ ಸರ್ಕ್ಯೂಟ್ ದೊಡ್ಡ ದೊಡ್ಡ ಗ್ರಾಫಲ್ಲೆಲ್ಲ ತುಂಬ ಬ್ರಾಂಚಸ್ ಇರ್ಬೋದಲ್ಲ, ಅದನ್ನು B1 B2 ಅಪ್ ಟು BK, ಇಲ್ಲಿ B1 B2 ಅಂತ ನೇಮ್ ಮಾಡ್ಬೋದು ಈ ನನ್ನ ಗ್ರಾಫಲ್ಲಿ. ಬಾಕಿ ಉಳಿದಲ್ಲಿ B1 B2 ಅಪ್ ಟು BK ಎಷ್ಟು ಬ್ರಾಂಚಸ್ ಉಂಟು ಅಂತ ಗೊತ್ತಿಲ್ಲ, ನಾನೊಂದು K ನಂಬರ್ ಆಫ್ ಬ್ರಾಂಚಸ್ ಉಂಟು ಅಂತ ಹೇಳೋದು. ನೆಕ್ಸ್ಟ್, ಇನ್ ಅಡಿಷನ್ ಟು ದ ಕಾರ್ಡ್ CI ಅದು ಸರ್ಕ್ಯೂಟ್ ಫಾರ್ಮ್ ಆಗಬೇಕಾದ್ರೆ ನಾನು ಕಾರ್ಡ್ ಆ್ಯಡ್ ಮಾಡಿ ಆಗಬೇಕಲ್ಲ, ಆ್ಯಡ್ ಮಾಡಿದ್ದು ಕಾರ್ಡ್ ಯಾವುದು, CI. ಸೊ ಆ ಸರ್ಕ್ಯೂಟಲ್ಲಿ ಬ್ರಾಂಚಸ್ B1 B2 ಅಪ್ ಟು BK ಮತ್ತು ಒಂದು ಕಾರ್ಡ್ CI ಇರ್ತದೆ. ಅಂದರೆ ಇಲ್ಲಿ ಹೀಗೆ ಹೇಳಿದ್ದಾರೆ, ಸೆಟ್ಟಲ್ಲಿ ಬರೆದಿದ್ದಾರೆ. ಸರ್ಕ್ಯೂಟ್ ಗಾಮಾ ಅಂದರೆ ಆ ಸರ್ಕ್ಯೂಟಲ್ಲಿ ಯಾವುದೆಲ್ಲ ಎಡ್ಜಸ್ ಉಂಟು, ಕಾರ್ಡ್ CI ಮತ್ತು ಬ್ರಾಂಚಸ್ B1 B2 ಅಪ್ ಟು BK. ಎವ್ರಿ ಬ್ರಾಂಚ್ ಹ್ಯಾಸ್ ಅ ಫಂಡಮೆಂಟಲ್ ಕಟ್ ಸೆಟ್ ಅಸೋಸಿಯೇಟೆಡ್ ವಿತ್ ಇಟ್. ಅಂದರೆ ಒಂದು ಸ್ಪ್ಯಾನಿಂಗ್ ಟ್ರೀ ಕನ್ಸಿಡರ್ ಮಾಡಿದರೆ ಅದರ ಪ್ರತಿಯೊಂದು ಬ್ರಾಂಚಸ್ಸಿಂದಲೂ ಒಂದು ಫಂಡಮೆಂಟಲ್ ಕಟ್ ಸೆಟ್ ಫಾರ್ಮ್ ಆಗ್ತದೆ. ಆ ಬ್ರಾಂಚ್ ಇರುವಂತಹ ಒಂದು ಕಟ್ ಸೆಟ್ ಇರ್ತದೆ. ನಾನು ಆಗಲೇ ಹೇಳಿದ್ದೇನೆ, ಇಲ್ಲಿ ನೋಡಿ,
ಇಲ್ಲಿ ಪ್ರತಿಯೊಂದು ಬ್ರಾಂಚ್ ಇಂದ ಕೂಡ ಫಾರ್ಮ್ ಆದ ಕಟ್ ಸೆಟ್ ಇದೆ. ಎಫ್ ನಿಂದ ಇದೊಂದು ಬ್ರಾಂಚ್ ಅಲ್ವಾ, ಯಾವುದೆಲ್ಲ ಬ್ರಾಂಚ್ ಇದೆ, ಎಫ್ ಡಿ ಸಿ ಜಿ ಕೆ ಇದೆಲ್ಲ ಬ್ರಾಂಚಸ್. ಎಫ್ ಇಂದ ಫಾರ್ಮ್ ಆದ ಕಟ್ ಸೆಟ್ ಇದು, ಮತ್ತೆ ಡಿ ಇಂದ ಫಾರ್ಮ್ ಆದದ್ದು ಇದು, ಸಿ ಇಂದ ಫಾರ್ಮ್ ಆದದ್ದು ಇದು, ಕೆ ಇಂದ ಫಾರ್ಮ್ ಆದದ್ದು ಇದು, ಜಿ ಇಂದ ಫಾರ್ಮ್ ಆದದ್ದು ಇದು. ಹಾಗೆ ಒಂದೊಂದು ಬ್ರಾಂಚ್ ಇಂದ ಫಾರ್ಮ್ ಆದ ಕಟ್ ಸೆಟ್, ಪ್ರತಿಯೊಂದು ಬ್ರಾಂಚ್ ಇಂದ ಕೂಡ ಒಂದೊಂದು ಕಟ್ ಸೆಟ್ ಫಾರ್ಮ್ ಆಗಿರ್ತದೆ. ಈಗ B1 ಇಂದ ಫಾರ್ಮ್ ಆದ ಕಟ್ ಸೆಟ್ ಅನ್ನು S1 ಫಂಡಮೆಂಟಲ್ ಕಟ್ ಸೆಟ್ ಅನ್ನು S1 ಅಂತ ತಗೊಳ್ತೇನೆ. ಲೆಟ್ S1 ಬಿ ದ ಫಂಡಮೆಂಟಲ್ ಕಟ್ ಸೆಟ್ ಅಸೋಸಿಯೇಟೆಡ್ ವಿತ್ B1. B1 ಇಂದ ಅಂದರೆ B1 ಇರುವಂತಹ ಒಂದು ಕಟ್ ಸೆಟ್ ಕನ್ಸಿಸ್ಟಿಂಗ್ ಆಫ್ ಕ್ಯೂ ಕಾರ್ಡ್ಸ್. ಒಂದು ಬ್ರಾಂಚ್ ಉಂಟು B1, ಮತ್ತೆ ಬಾಕಿ ಉಳಿದದೆಲ್ಲ ಕಾರ್ಡ್ಸ್ ಅಲ್ವಾ. ಸ್ಪ್ಯಾನಿಂಗ್ ಟ್ರೀ ಇದ್ದು ಒಂದೇ ಎಡ್ಜ್ ಇರುವಂಥದ್ದು. ಒಂದು ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ ಸ್ಪ್ಯಾನಿಂಗ್ ಟ್ರೀ ಇದ್ದು ಒಂದೇ ಎಡ್ಜ್ ಇರುವಂಥದ್ದು. ಸ್ಪ್ಯಾನಿಂಗ್ ಟ್ರೀ ಇದ್ದು ಎಡ್ಜ್ ಯಾವುದು? ಬ್ರಾಂಚ್. ಹಾಗಾದ್ರೆ ಒಂದೇ ಬ್ರಾಂಚ್ ಇದೆ, ಬಾಕಿ ಉಳಿದದೆಲ್ಲ ಯಾವುದು? ಬ್ರಾಂಚ್ ಅಲ್ಲಿ ಇರೋದ ಟ್ರೀ ಅಲ್ಲಿ ಇರೋದೇ ಅಂದದ್ದು ಅಂದ್ರೆ ಬ್ರಾಂಚ್ ಅಲ್ಲದೆ ಇರುವಂತದ್ದೆಲ್ಲ ಕಾರ್ಡ್ಸ್. ಸೊ ಕ್ಯೂ ನಂಬರ್ ಆಫ್ ಕಾರ್ಡ್ಸ್ ಉಂಟು ಅಂತ, ಕ್ಯೂ ಅಂದ್ರೆ ಎಷ್ಟು ಅಂತ ಗೊತ್ತಿಲ್ಲ, ಒಂದು ಕ್ಯೂ ನಂಬರ್ ಆಫ್ ಕಾರ್ಡ್ಸ್ ಉಂಟು ಅಂತ ತೆಕೊಳ್ಳುವ. ಆ ಸ್ಪ್ಯಾನಿಂಗ್ ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ ಏನಿರ್ತದೆ? B1 ಇರ್ತದೆ ಬ್ರಾಂಚ್, ಬಾಕಿ ಉಳಿದದೆಲ್ಲ ಕಾರ್ಡ್ಸ್ C1 C2 ಅಪ್ ಟು CQ. ಹೀಗೇನಾಯ್ತು, ನನಗೊಂದು ಫಂಡಮೆಂಟಲ್ ಕಟ್ ಸೆಟ್ ಉಂಟು, ಮತ್ತೊಂದು ಸರ್ಕ್ಯೂಟ್ ಉಂಟು. ಇಲ್ಲಿ ಏನಿದೆ ನನ್ನ ಥಿಯರಮ್ ಅಲ್ಲಿ? ಎವ್ರಿ ಸರ್ಕ್ಯೂಟ್ ಹ್ಯಾಸ್ ಎನ್ ಇವನ್ ನಂಬರ್ ಆಫ್ ಎಡ್ಜಸ್ ಇನ್ ಕಾಮನ್ ವಿತ್ ಎನಿ ಕಟ್ ಸೆಟ್. ಎಲ್ಲ ಸರ್ಕ್ಯೂಟ್ ಅಲ್ಲಿ ಮತ್ತೆ ಕಟ್ ಸೆಟ್ ಅಲ್ಲಿ ಇವನ್ ನಂಬರ್ ಆಫ್ ಎಡ್ಜಸ್ ಕಾಮನ್ ಇರ್ತದೆ. ಫಂಡಮೆಂಟಲ್ ಕಟ್ ಸೆಟ್ ಕೂಡ ಒಂದು ಕಟ್ ಸೆಟ್ ಅಲ್ವಾ, ಇದು ಕೂಡ ಕಟ್ ಸೆಟ್ ಆಯ್ತು, ಇದು ಒಂದು ಸರ್ಕ್ಯೂಟ್. ಸೊ ಸರ್ಕ್ಯೂಟ್ ಮತ್ತೆ ಕಟ್ ಸೆಟ್ ಅಲ್ಲಿ ಇವನ್ ನಂಬರ್ ಆಫ್ ಎಡ್ಜಸ್ ಕಾಮನ್ ಇರ್ತದೆ. ಈಗ ಯಾವುದು ಕಾಮನ್ ಉಂಟು? B1 ಮತ್ತೆ B1 ಕಾಮನ್ ಉಂಟು. ಇಲ್ಲಿ ಬರ್ತಿದ್ದೇನೆ ನಾನು. ಎವ್ರಿ ಸರ್ಕ್ಯೂಟ್ ಹ್ಯಾಸ್ ಎನ್ ಇವನ್ ನಂಬರ್ ಆಫ್ ಎಡ್ಜಸ್ ಇನ್ ಕಾಮನ್ ವಿತ್ ಎನಿ ಕಟ್ ಸೆಟ್. ಸೊ ಇಲ್ಲಿ B1 ಮತ್ತೆ B1 ಕಾಮನ್ ಉಂಟು. ದೇರ್ ಮಸ್ಟ್ ಬಿ ಇವನ್ ನಂಬರ್ ಆಫ್ ಎಡ್ಜಸ್ ಕಾಮನ್ ಟು ಗಾಮಾ ಅಂಡ್ S1. ಎಡ್ಜ್ B1 ಇಸ್ ಇನ್ ಬೋತ್ ಗಾಮಾ ಅಂಡ್ S1. ಎಡ್ಜ್ B1 ಗಾಮಾದಲ್ಲಿ ಕೂಡ ಉಂಟು, S1 ಅಲ್ಲಿ ಕೂಡ ಉಂಟು. ಬೇರೆ ಯಾವ್ದು ಇರ್ಬೋದು? B2 ಇರ್ಬಹುದಾ? ಇಲ್ಲಿ B2 ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಕಾರ್ಡ್ಸ್. B2 B3 ಅಪ್ ಟು BK ಯಾವುದು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇಲ್ಲಿರುವಂತದ್ದೆಲ್ಲ ಕಾರ್ಡ್. B2 B3 ಅಪ್ ಟು BK ಆರ್ ಆಲ್ ಬ್ರಾಂಚಸ್ ಅಲ್ವಾ. ಬ್ರಾಂಚಸ್ ಕಾರ್ಡ್ ಆಗ್ತದಾ? ಇಲ್ಲ. ಹಾಗಾಗಿ ಬೇರೆ ಯಾವುದು ಕೂಡ ಇರ್ಲಿಕ್ಕಿಲ್ಲ. ಬೇರೆ ಯಾವ್ದು ಇರ್ಬಹುದು ಕಾಮನ್ ಆಗಿ? CI ಇರ್ಬಹುದು. ಯಾಕೆ? CI ಒಂದು ಕಾರ್ಡ್ ಅಲ್ವಾ. ಇವನ್ ನಂಬರ್ ಆಫ್ ಎಡ್ಜಸ್ ಇರಬೇಕು. B1 ಇದೆ, ಇನ್ನೊಂದು ಎಡ್ಜ್ ಇವನ್ ನಂಬರ್ ಆಫ್ ಎಡ್ಜ್ ಕಾಮನ್ ಇರಬೇಕಾದ್ರೆ ಇನ್ನೊಂದು ಎಡ್ಜ್ ಕಾಮನ್ ಇರಲೇಬೇಕು. ಬಟ್ B2 B3 ಅಪ್ ಟು ಯಾವುದು ಕೂಡ BK ತನಕ ಆಗುದೇ ಇಲ್ಲ ಯಾವುದು ಕೂಡ ಕಾಮನ್. ಬಾಕಿ ಉಳಿದಂಥದ್ದು ಎಡ್ಜ್ ಇಲ್ಲಿ ಯಾವುದು? CI. ಸೊ CI ಒಂದು ಕಾಮನ್. CI ಇಲ್ಲಿ ಇರಲೇಬೇಕು S1 ಅಲ್ಲಿ. ಅಂದ್ರೆ CI ಈ C1 C2 ಅಪ್ ಟು CQ ಅಲ್ಲಿ ಯಾವುದಾದ್ರೂ ಒಂದು ಆಗಿರ್ತದೆ, ಅದನ್ನು ಇಲ್ಲಿ ಹೇಳಿದ್ದೇನೆ. ಎಡ್ಜ್ B1 is in both gamma and S1. Then there is only one edge in gamma which is CI. That can be possibly also be in S1. ಬಾಕಿ ಉಳಿದ ಕಾರ್ಡ್ ಯಾವುದು? C1 ಅಲ್ಲಿ CI ಅಲ್ವಾ. CI ಮಾತ್ರ S1 ಅಲ್ಲಿ ಇರಲಿಕ್ಕೆ ಸಾಧ್ಯ. Therefore we have two edges in common to both gamma and S1. ಎರಡು ಎಡ್ಜ್ ಸಿಕ್ಕಿತಲ್ಲ, ಒಂದು ಯಾವುದು? B1 ಮತ್ತೊಂದು CI. ಸೊ B1 ಮತ್ತೆ CI ಎರಡು ಎಡ್ಜ್ ಕಾಮನ್ ಟು gamma and S1. Therefore CI is one of the chords in C1 C2 up to CQ. C1 C2 CQ ಅಲ್ಲಿ CI ಒಂದು ಯಾವುದಾದ್ರೂ ಆಗಿರ್ತದೆ. ಹಾಗಾದ್ರೆ CI ಎಲ್ಲಿ ಉಂಟು? CI ಒಂದು B1 ಇಂದ ಫಾರ್ಮ್ ಆದ ಒಂದು ಬ್ರಾಂಚ್ ಇಂದ ಫಾರ್ಮ್ ಆದ ಕಟ್ ಸೆಟ್ ಅಲ್ಲಿ ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ ಉಂಟು. B1 ಅಂದ್ರೆ ಯಾವುದು? ಬ್ರಾಂಚ್ ಎಲ್ಲಿರುವಂತದ್ದು? ಸರ್ಕ್ಯೂಟ್ ಗಾಮಾದಲ್ಲಿರುವಂಥದ್ದು. B1 ಸರ್ಕ್ಯೂಟ್ ಗಾಮಾದಲ್ಲಿರುವಂಥದ್ದು. ಗಾಮಾದಲ್ಲಿರುವ ಒಂದು ಬ್ರಾಂಚ್ ಇಂದ ಫಾರ್ಮ್ ಆದ ಫಂಡಮೆಂಟಲ್ ಸರ್ಕ್ಯೂಟ್ ಅಲ್ಲಿ CI ಉಂಟು. ಹಾಗೆಯೇ ನಾವು ಪ್ರೂವ್ ಮಾಡ್ತಾ ಹೋದ್ರೆ B2 B3 ಅಪ್ ಟು BK ಇಂದ ಫಾರ್ಮ್ ಆದ ಕಟ್ ಸೆಟ್ ಅಲ್ಲಿ ಕೂಡ CI ಉಂಟು ಅಂತ ನಾವು ಪ್ರೂವ್ ಮಾಡಬಹುದು. B1 ಅಲ್ಲಿ ಹೇಗೆ ಉಂಟು ಅಂತ ಪ್ರೂವ್ ಮಾಡಿದ್ವಿ S1 ಅಲ್ಲಿ. B1 ಇಂದ ಫಾರ್ಮ್ ಆದ ಕಟ್ ಸೆಟ್ ಅಲ್ವಾ S1, ಅದರಲ್ಲಿ ಹೇಗೆ ಉಂಟು ಅಂತ ಪ್ರೂವ್ ಮಾಡಿದ್ವಿ. ಹಾಗೆಯೇ B2 ಇಂದ ಫಾರ್ಮ್ ಆದ ಕಟ್ ಸೆಟ್ ಅನ್ನು S2 ತೆಗೊಳ್ಳುದು. ಸೇಮ್ ಆಗಿ ನಮಗೆ ಪ್ರೂವ್ ಮಾಡಬಹುದು.
B2 in the ಫಾರ್ಮಾದ ಕಟ್ ಸೆಟ್ ಅಲ್ಲಿ ಕೂಡ CI ಉಂಟು ಅಂತ. ಹಾಗೆ ಪ್ರೂವ್ ಮಾಡ್ತಾ ಹೋದ ಹಾಗೆ the chord CI is contained in every fundamental cut set associated with the branches in gamma. ಗಾಮಾದಲ್ಲಿರೋ ಬ್ರಾಂಚಸ್ ಯಾವುದು? B1 B2 ಅಪ್ ಟು BK. ನಾವು ಪ್ರೂವ್ ಮಾಡಬಹುದು ಪ್ರತಿಯೊಂದು ಬ್ರಾಂಚಸ್ ಇಂದ ಫಾರ್ಮ್ ಆದ ಬ್ರಾಂಚಸ್ಗೆ ಅಸೋಸಿಯೇಟ್ ಆದ ಕಟ್ ಸೆಟ್ ಅಲ್ಲಿ ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ CI ಇದೆ ಅಂತ ಈ ಮೆಥಡ್ ಅಲ್ಲಿ ಪ್ರೂವ್ ಮಾಡಬಹುದು ನನಗೆ. ಹಾಗಾದ್ರೆ ಏನಾಯ್ತು? ದ chord CI is contained in every fundamental cut set associated with branches in gamma. ಪ್ರೂವ್ ಮಾಡಿದ್ವಾ? CI occurs in every fundamental cut set associated with the branches in gamma. ಅಷ್ಟು ಪ್ರೂವ್ ಮಾಡಿದ್ವಿ. ಬಾಕಿ ಏನಾಯ್ತು ಪ್ರೂವ್ ಮಾಡಲಿಕ್ಕೆ? and in no other. ಅಂದ್ರೆ ಈ ಗಾಮದಲ್ಲಿರುವ ಬ್ರಾಂಚಸ್ ಇಂದ ಫಾರ್ಮ್ ಆದ ಅಂದ್ರೆ ಅಸೋಸಿಯೇಟ್ ಆದ ಬ್ರಾಂಚಸ್ಗೆ ಅಸೋಸಿಯೇಟ್ ಆದ ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ ಮಾತ್ರ CI ಇದೆ. ಬೇರೆ ಯಾವುದೇ ಬ್ರಾಂಚಸ್ ಗಾಮಾದಲ್ಲಿ ಇಲ್ಲದ ಬ್ರಾಂಚಸ್ ಇಂದ ಫಾರ್ಮ್ ಆದ ಕಟ್ ಸೆಟ್ ಅಲ್ಲಿ ಅಂದ್ರೆ ಅಸೋಸಿಯೇಟ್ ಆದ ಕಟ್ ಸೆಟ್ ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ CI ಇಲ್ಲ ಅಂತ ನಾವು ಪ್ರೂವ್ ಮಾಡುವ. Suppose that CI occurs in a fundamental cut set SK plus 1 made by branches other than B1 B2 up to BK. ಯಾಕೆ? B1 ಇಂದ ಫಾರ್ಮ್ ಆದ ಕಟ್ ಸೆಟ್ S1, B2 ಇಂದ S2 ಅಪ್ ಟು BK ಇಂದ SK ಫಾರ್ಮ್ ಆಗಿದೆ. ಮತ್ತೆ ಇಷ್ಟು ಬ್ರಾಂಚಸ್ ಮಾತ್ರ ನಮ್ಮ ಸರ್ಕ್ಯೂಟ್ ಗಾಮದಲ್ಲಿ ಇರುವಂತದ್ದು. ಇದನ್ನು ಬಿಟ್ಟು ಬೇರೆ ಬ್ರಾಂಚಸ್ ಇಂದ ಫಾರ್ಮ್ ಆದ ಕಟ್ ಸೆಟ್ ಅನ್ನು ನಾನು SK plus 1 ಅಂತ ತೆಗೊಳ್ಳೋದು. ಬೇರೆ ಬ್ರಾಂಚಸ್ ಅಸೋಸಿಯೇಟ್ ಆದ ಫಂಡಮೆಂಟಲ್ ಕಟ್ ಸೆಟ್ SK plus 1 ಅಂತ ನಾನು ತೆಗೊಳ್ತೇನೆ. ಈಗ SK plus 1 ಅಲ್ಲಿ CI ಉಂಟಾ ಅಂತ ನೋಡುವ. Since none of the branches B1 B2 up to BK in SK plus 1, there is only one edge CI common to circuit. ಈಗ ನಾನು ಹೇಳಿದ್ದೇನೆ CI ಫಂಡಮೆಂಟಲ್ ಸರ್ಕ್ಯೂಟ್ SK plus 1 ನಲ್ಲಿ ಉಂಟು ಅಂತ. ಈಗ ಈ B1 B2 BK SK plus 1 ಅಲ್ಲಿ ಇಲ್ಲ. ಹಾಗಾದ್ರೆ ಏನಾಯ್ತು? ಗಾಮದಲ್ಲಿ ಯಾವುದಿರುವುದು? ಗಾಮದಲ್ಲಿ CI ಮತ್ತೆ B1 B2 ಅಪ್ ಟು BK ಇರುವಂತದ್ದು. SK plus 1 ಅಲ್ಲಿ ಯಾವುದು? CI ಮತ್ತೆ B1 B2 ಅಪ್ ಟು BK ಇಲ್ಲ ಯಾವುದು ಕೂಡ, CI ಮಾತ್ರ ಇರುವಂತದ್ದು. ಹಾಗಾದ್ರೆ ಸರ್ಕ್ಯೂಟ್ ಗಾಮಾ ಮತ್ತು SK plus 1 ಅಲ್ಲಿ ಕಾಮನ್ ಆಗಿರುವಂತಹ ಎಡ್ಜ್ ಯಾವುದು? CI ಮಾತ್ರ. ಅದು ಸಾಧ್ಯ ಉಂಟಾ? ಇಲ್ಲ. ಯಾಕಂದ್ರೆ ಸರ್ಕ್ಯೂಟ್ ಮತ್ತೆ ಫಂಡಮೆಂಟಲ್ ಕಟ್ ಸೆಟ್ ಅಥವಾ ನಾರ್ಮಲ್ ಕಟ್ ಸೆಟ್ಗೆ ಕಾಮನ್ ಇರುವಂತಹ ಎಡ್ಜಸ್ ಇವನ್ ನಂಬರ್ ಅಲ್ಲಿ ಇರಬೇಕು. ಬಟ್ ನನಗಿದು ಒಂದೇ ಎಡ್ಜ್ ಕಾಮನ್ ಆದ ಕಾರಣ ಅದು ಆಡ್ ನಂಬರ್, ಅದು ಸಾಧ್ಯ ಇಲ್ಲ. ಹಾಗಾಗಿ CI SK plus 1 ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸರ್ಕ್ಯೂಟ್ ನಲ್ಲಿರುವ ಬ್ರಾಂಚಸ್ಗೆ ಅಸೋಸಿಯೇಟ್ ಆದ ಫಂಡಮೆಂಟಲ್ ಸರ್ಕ್ಯೂಟ್ ಕಟ್ ಸೆಟ್ ಅಲ್ಲಿ ಮಾತ್ರ ನನ್ನ ಕಾರ್ಡ್ CI ಇರ್ತದೆ. ಬೇರೆ ಯಾವುದೇ ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ CI ಇರುವುದಿಲ್ಲ. ಅದನ್ನು ನಾವಿಲ್ಲಿ ಪ್ರೂವ್ ಮಾಡಿದ್ವಿ. ಅದನ್ನೇ ಹೇಳಿದ್ದು CI occurs in every fundamental cut set associated with the branches in gamma and in no other. ಅಂದ್ರೆ ಬೇರೆ ಗಾಮಾದಲ್ಲಿರುವ ಬ್ರಾಂಚಸ್ ಅನ್ನು ಬಿಟ್ಟು ಬೇರೆ ಬ್ರಾಂಚಸ್ ಇಂದ ಫಾರ್ಮ್ ಆದ ಫಂಡಮೆಂಟಲ್ ಕಟ್ ಸೆಟ್ ಅಲ್ಲಿ CI ಇರುವುದಿಲ್ಲ ಅಂತ ನಾವು ಪ್ರೂವ್ ಮಾಡಿದ್ವಿ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಅರ್ಥ ಆಗದಿದ್ರೆ ಒಂದು ಗ್ರಾಫ್ ಮಾಡಿ ನೋಡಿ, ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಅದಕ್ಕೆ ಅಪ್ಲೈ ಮಾಡಿ ಅರ್ಥ ಮಾಡಿಕೊಳ್ಳಿ. ಇದರಲ್ಲಿ ನಾವು ಥಿಯರಿಟಿಕಲ್ ಆಗಿ ಓದ್ಲಿಕ್ಕೆ ಆಗುದಿಲ್ಲ. ನಾವು ಗ್ರಾಫ್ ಮಾಡಿ ಹೇಗೆ ಮಾಡೋದು ಅಂತ ನೋಡ್ತಾ ನಿಮ್ಗೆ ಯಾವುದಾದ್ರೂ ಈಸಿ ಗ್ರಾಫ್, ಸ್ವಲ್ಪ ದೊಡ್ಡ ಮತ್ತೆ ಸ್ವಲ್ಪ ಡಿಫಿಕಲ್ಟ್ ಗ್ರಾಫ್ ಅಲ್ಲಿ ಟ್ರೈ ಮಾಡಿ, ಆಗ ಗೊತ್ತಾಗ್ತದೆ, ಅರ್ಥ ಆಗ್ತದೆ. ಇಲ್ಲಿ ಕ್ಲಾಸ್ ಮುಗಿಸ್ತೇನೆ. ರಾಮ್ ರಾಮ್.